ನಮ್ಮ ಭಾರತ ದೇಶದಲ್ಲಿ ಭೂಕಂಪಗಳು ಆಗಲ್ಲ, ಚಿಂಚನೆಯಲ್ಲಿ ಆಗೋದೇ ಇಲ್ಲ. ಯಾಕೆಂದ್ರೆ ಇಂಥ ಹರಿಭಜನೆ ಇದ್ದಾಗ ಯಾವ ಅನರ್ಥ ಆಗಲ್ಲ ಸಮಾಜಕ್ಕೆ. ನೋಡಿ ಬೇರೆ ದೇಶಗಳನ್ನು ನೋಡಿ, ನಮ್ಮ ಭಾರತ ದೇಶ ನೋಡಿ, ಬೇರೆ ದೇಶ ನೋಡಿ. ಯಾಕೆ ಇಲ್ಲಿದ್ದ ಪ್ರಜೆಗಳು ದೇವರ ಕಥೆ ಕೇಳ್ತಾರೆ ಅಂದ್ರೆ ದೇಶಕ್ಕೆಲ್ಲ ಒಳ್ಳೇದಾಗುತ್ತೆ, ನಮ್ಮ ಭಾರತ ದೇಶಕ್ಕೆಲ್ಲ ಒಳ್ಳೇದಾಗುತ್ತೆ. ಎಂಥ ಸನಾತನ ಧರ್ಮರಿ ಇದು, ಜಗತ್ತನ್ನು ಕಟ್ಟುವ ಧರ್ಮ. ನಮ್ಮ ಮನೆ ಗುಡಿ ಗುಂಡಾರಕ್ಕೆ ಸಂಬಂಧಪಟ್ಟ ಧರ್ಮ ಅಲ್ಲ, ಇದು ವಿಶ್ವ ಕಲ್ಯಾಣದ ಧರ್ಮ. ಇದು ಭಾಗವತ ಧರ್ಮಗಳು. ಎಂಥ ಕಥೆಗಳು. ಆ ಸಮಯದಲ್ಲಿ ವರಾಹನನ್ನ ಪ್ರಾರ್ಥನೆ ಮಾಡಿ ಕಶ್ಯಪರು ಜಗತ್ತನ್ನು ಮತ್ತೆ ತಂದು ನಿಲ್ಲಿಸ್ತಾರೆ. ಭೂಮಿಯಲ್ಲಿ ಮುಳುಗಿದ, ಈ ನೀರಿನಲ್ಲಿ ಮುಳುಗಿದ ಭೂಮಿ ಮತ್ತೆ ಬಂದು ಕೂತ್ಕೊಳ್ತು. ಆಮೇಲೆ ಎಲ್ಲ ವಾಣಿಜ್ಯ, ವ್ಯಾಪಾರ, ಸೃಷ್ಟಿ ಎಲ್ಲ ಆರಂಭ ಆಯ್ತು. ಅವತ್ತಿನ ಕಾಲದ ಮನು ಸ್ವಯಂಭೂ ಮನು, ಅವನಿಗೊಂದು ವೇದಿಕೆ ಬೇಕಾಯ್ತು ಸೃಷ್ಟಿ ಮಾಡ್ಲಿಕ್ಕೆ. ಬ್ರಹ್ಮದೇವರ ಮಗ ಸ್ವಯಂಭೂ ಮನು, ಅವನ ಹೆಂಡತಿ ಶತರೂಪಾದೇವಿ. ಅವರಿಬ್ಬರಿಗೆ ಬ್ರಹ್ಮ ಹೇಳ್ತಾನೆ, ನೋಡಪ್ಪ, ದೇವರು ಕೊಟ್ಟ ವೇದಿಕೆಯಲ್ಲಿ ಕರ್ತವ್ಯಗಳನ್ನು ಮಾಡಿ ಸೃಷ್ಟಿ ಮುಂದುವರಿಸಿ. ಗಂಡು ಹೆಣ್ಣಿನ ಸಂಬಂಧದಿಂದ ಸೃಷ್ಟಿ ಆರಂಭವಾಗಿದ್ದೆಲ್ಲಿ ಅಂದ್ರೆ ಮನುವಿನ ಮೂಲಕ. ಇವತ್ತೆಲ್ಲ ಬೈತಾರೆ ಮನುವಾದಿಗಳು. ಮನು ಏನೂ ಅನ್ಯಾಯ ಮಾಡಿಲ್ಲ ರೀ ಸಮಾಜಕ್ಕೆ. ಇವತ್ತು ಅರ್ಧ ಸಂವಿಧಾನ, ಯಾರ್ಯಾರೋ ಸಂವಿಧಾನ ಶಿಲ್ಪಿಗಳು ಅಂತ ತುಂಬಾ ಹೇಳ್ತಾರೆ, ಅರ್ಧಕ್ಕರ್ಧ ಸಂವಿಧಾನ ಮನು ಹೇಳಿದ ಸಂಸ್ಕಾರಗಳೇ ಇದೆ. ದಾಯಾದಿ ವಿಭಾಗ ಇದೆ, ಹೆಣ್ಣು ಗಂಡಿನ ಸಂಬಂಧಗಳು ಹೇಗೆ ಅಂತಿದೆ. ಅರ್ಧಕ್ಕರ್ಧ ಮನುವಿನ ಚಿಂತನೆಗಳೇ ಇದೆ. ನಮಗೆ ಬೇಕಾದ ಹಾಗೆ ಮಾರ್ಪಾಡು ಮಾಡಿಕೊಂಡಿದ್ದೇವೆ, ಅದು ತಪ್ಪದು. ಮನುವಿನ ವಿಚಾರಗಳಲ್ಲಿ ದೇಶಕ್ಕೆ ಹಾನಿಕಾರಕವಾದ ಯಾವ ಸಂಗತಿಗಳು ಇಲ್ಲ. ನೀವು ಪುಸ್ತಕ ಓದಬೇಕು, ಯಾರದೋ ತಲೆಯಲ್ಲಿ ಬಂದ ಪಿತ್ತದ ಭಾಷಣಗಳನ್ನು ಕೇಳಬಾರದು. ಪಿತ್ತದ ವಿಕಾರದ ಭಾಷಣ ಅದು. ಮನುವಿನಿಂದ ಹಾನಿ ಆಗಿಲ್ಲ ಜಗತ್ತಿಗೆ. ಸ್ವಯಂಭೂ ಮನು ದೇಶ ಕಟ್ಟಿದ, ಸೃಷ್ಟಿ ಆರಂಭ ಮಾಡಿದ, 5 ಜನ ಮಕ್ಕಳನ್ನು ಪಡೆದ ಶತರೂಪಾದೇವಿಯಿಂದ. ಪ್ರಿಯವ್ರತ, ಉತ್ತಾನಪಾದ, ಆಕೂತಿ, ಪ್ರಸೂತಿ, ದೇವಹೂತಿ. ನೆನ್ಪಿಟ್ಕೊಳ್ರಿ, ಮತ್ತೆ ನಾಳೆಗೂ ಬೇಕಾಗುತ್ತೆ. ಮೊದಲನೇ ಮಗ ಸ್ವಯಂಭೂ ಮನುವಿನ ಮೊದಲನೇ ಮಗ ಪ್ರಿಯವ್ರತ, 2ನೇ ಮಗ ಉತ್ತಾನಪಾದ, 2 ಗಂಡು ಮಕ್ಕಳು, 3 ಹೆಣ್ಣು, ಆಕೂತಿ, ಪ್ರಸೂತಿ, ದೇವಹೂತಿ. ಆ ದೇವಹೂತಿ ಕತೆ ಹೇಳ್ತಾರೆ. ಈ ಮನು ಯಾವಾಗಲೂ ಹರಿ ಕತೆ ಹೇಳ್ತಿದ್ದ ಮಕ್ಕಳಿಗೆ. ಮನೆಯಲ್ಲಿ ಸಂಧ್ಯಾಕಾಲದಲ್ಲಿ ತಾಳ ಹಿಡ್ಕೊಂಡು ಭಜನೆ ಮಾಡಬೇಕು. ಇವತ್ತೇನಾಗಿದೆ, 1 ಲಕ್ಷ 2 ಲಕ್ಷದ ಟಿವಿ ಬಂದು ಮೇಲ್ ಕೂತಿರುತ್ತೆ ತಲೆ ಮೇಲೆ. ಅದು ಕಲಿ ಸ್ವರೂಪ. ಯಾರಾದ್ರೂ ಮನೆಗೆ ಗುರುಗಳು ಬಂದ್ರೆ ಅವ್ರು ಕೆಳಗೆ ಕೊಡ್ತಾರೆ, ಅವ್ರ ತಲೆ ಮೇಲೆ ಟಿವಿ ಕೂತಿರುತ್ತೆ. ಅದು ಟಿವಿ ತತ್ವ ವಿರೋಧಿ. ಭಾಗವತದ ಕಥೆಗೆ ವಿರೋಧ ಮಾಡ್ಲಿಕ್ಕೆ ಇದೆ. ಟಿವಿ ಕೂತಿರುತ್ತೆ. ನಮ್ಮ ಹೆಣ್ಮಕ್ಳು ಅದಕ್ಕೆ ಪೂಜೆ ಬೇರೆ, ಕರ್ಟನ್ ಹಾಕ್ತಾರೆ, ಅದಕ್ಕೆ ವಸ್ತ್ರಂ ಸಮರ್ಪಯಾಮಿ. ಆಮೇಲೆ ಅದಕ್ಕೆ ಹೂವ ಇಡ್ತಾರೆ, ಪ್ಲಾಸ್ಟಿಕ್ ಹೂವು, ಪುಷ್ಪಂ ಸಮರ್ಪಯಾಮಿ. ಆಮೇಲೆ ಅದಕ್ಕೆ ಮಂಗಳಾರತಿ ಮಾಡ್ತಾರೆ, 2 ರಿಮೋಟ್ ಹಿಡ್ಕೊಂಡು ಹಿಂಗಿಂಗ್ ಅಂತಾರೆ. ನೈವೇದ್ಯ ಬಾಳೆಹಣ್ಣು ಒಂದು ಇಡಂಗಿಲ್ಲ ಅಷ್ಟೆ. ಎಲ್ಲಾ ಪೂಜೆ ಆ ಟಿವಿಗೆ ಮಾಡಬೇಡ್ರಿ. ಒಂದು ತಾಳ ತನ್ನಿ, ಸಂಧ್ಯಾಕಾಲದಲ್ಲಿ ಎಲ್ಲ ಸೇರ್ರಿ, ಮನೆ ತುಂಬಾ ರಾಮ ಕೃಷ್ಣ ಗೋವಿಂದ ಅಂತ ಭಜನೆ ಮಾಡಿ. ನಿಮ್ ಕುಲ ಎಲ್ಲ ಉದ್ಧಾರ ಆಗುತ್ತೆ, ಮನೆ ಎಲ್ಲ ಅನಿಷ್ಟ ಪರಿಹಾರ ಆಗುತ್ತೆ. ನಮ್ಮ ಸನಾತನ ಧರ್ಮ ಉಳಿಬೇಕು ಅಂದ್ರೆ ಮನೆಯಲ್ಲಿ ಜಾಗಟೆ ಶಬ್ದ ಕೇಳಬೇಕು, ಶಂಖನಾದ ಕೇಳಬೇಕು, ತಾಳ ಕೇಳಬೇಕು, ಭಜನೆ ನಡೀಬೇಕು. ಮಕ್ಕಳ ಹೃದಯದಲ್ಲಿ ಹರಿನಾಮ ಇರಬೇಕು. ಅವಾಗ ಸಮಾಜ ಕ್ಷೇಮ ಆಗುತ್ತೆ. ಇದರ ಮೊದಲನೆಯ ಆಂದೋಲನಕರ್ತ ಸ್ವಯಂಭೂ ಮನು. ಆ ಸ್ವಯಂಭೂ ಮನು ಹೇಳ್ತಾನೆ, ಮಕ್ಕಳೇ ಬನ್ನಿ, ನಾವೆಲ್ಲ ಭಜನೆ ಮಾಡೋಣ, ದೇವ ಮಂದಿರಕ್ಕೆ ಹೋಗಬೇಕು. ಈ ಸ್ವಾರ್ಥಗಳಿಗೋಸ್ಕರ ಬದುಕಿಲ್ಲ, ಕರ್ತವ್ಯ ಮಾಡ್ಲಿಕ್ಕೆ ದೇವರು ಮನೆ ಕೊಟ್ಟಿದ್ದಾನೆ. ಒಳ್ಳೆ ಕೆಲಸ ಮಾಡಿ ಅಂತ ದೇವರು ನಮಗೆ ಇಂಥ ಆಶಯ ಕೊಟ್ಟಿದ್ದಾನೆ, ಈ ದೇಹ ಕೊಟ್ಟಿದ್ದಾನೆ, ಆರೋಗ್ಯ ಕೊಟ್ಟಿದ್ದಾನೆ, ಬುದ್ಧಿ ಕೊಟ್ಟಿದ್ದಾನೆ. ಅವನಿಗೆ ಅರ್ಪಣೆ ಮಾಡಲಿಲ್ಲ ಅಂದ್ರೆ ನಾವು ಮೂರ್ಖರಾಗಿ ಬಿಡ್ತೇವೆ. ಈ ಪಾಠ ಮಾಡಿದ ಮಕ್ಕಳಿಗೆ ಎಷ್ಟು ಪ್ರಭಾವ ಆಯ್ತು ಗೊತ್ತಾ? ಮಕ್ಕಳನ್ನ ನಾವು ಹಾಳು ಮಾಡ್ತೇವೆ. ನನ್ನ ಮಗ ಇಂಜಿನಿಯರ್ ಓದಬೇಕು, ಅಮೇರಿಕಕ್ಕೆ ಹೋಗಬೇಕು, ಬರೀ ಕೆಲವರು ಹೇಳೋದು. ಬೆಂಗಳೂರು ಮೈಸೂರಲ್ಲೆಲ್ಲ ಐ ಆಮ್ ವೆರಿ ಹ್ಯಾಪಿ. ಏನ್ ಹ್ಯಾಪಿ? 2 ಮಕ್ಕಳಿದ್ರು, ಒಂದು ಆಸ್ಟ್ರೇಲಿಯಾ, ಒಂದು ಸಿಂಗಪೂರ್ ಅನ್ನುತ್ತೆ. ಆಮೇಲೆ ಇವ್ರು ಹೆಣ ಬಿದ್ದ ಮೇಲೆ 7 ದಿನ ಆದ್ರೂ ಬರಲ್ಲ ಹೆಣ ಎತ್ತಲಿಕ್ಕೆ. ಆ ಮಕ್ಕಳು ತಗೊಂಡು ಏನ್ ಮಾಡ್ತೀರಿ? ಹರಿ ಕೃಷ್ಣ ಅನ್ನುವ ಮಕ್ಕಳು ಮನೆಯಲ್ಲಿದ್ದು ಸಾಯೋ ತನಕ ಅಪ್ಪ ಅಮ್ಮನಿಗೆ ಆಸರೆ ಆಗ್ತಾರೆ, ಬೆನ್ನು ಕೊಡ್ತಾರೆ. ಇದು ಹರಿನಾಮದ ಪಾಠದಿಂದ ಆಗುವ ಪ್ರಭಾವ. ಬರೀ ಲೌಕಿಕ ವಿದ್ಯೆಗೆ ಮಕ್ಕಳನ್ನು ಮಾರಾಟ ಮಾಡಬೇಡ್ರಿ. ದೇಶಗಳಿಗೆ ಹರಿಭಕ್ತಿಯನ್ನು ಹುಟ್ಟಿಸ್ರಿ ಮನೆಗಳಲ್ಲಿ. ಸಾಯಂಕಾಲ ಆದಾಗ 100 ರೂಪಾಯಿ ತಾಳ ತಂದಿಡ್ರಿ. 1 ಲಕ್ಷದ ಟಿವಿ ಇದ್ಕೊಳ್ಳಿ ಎತ್ತಲಾಗಿ. 100 ರೂಪಾಯಿ ತಾಳ ಇಲ್ಲ ಇವತ್ತು ಮನೆಯಲ್ಲಿ, ಒಂದು ಶಂಕನಾದ ಇಲ್ಲ. ಎಲ್ರಿ ಈ
ದೇಶಕ್ಕೆ ಹಿತ ಆಗಬೇಕು. ಕೆಟ್ಟ ಕೆಟ್ಟ ಸರ್ಕಾರ ಬರುತ್ತೆ, ಸಮಾಜ ಹಾಳು ಮಾಡುತ್ತೆ, ದಾರಿದ್ರ್ಯದಲ್ಲಿ ಒದ್ದಾಡುತ್ತೆ ನಮ್ಮ ದೇಶ. ಯಾಕೆ ಅಂದ್ರೆ ಅಂಥವ್ರನ್ನ ಆಯ್ಕೆ ಮಾಡೋರು ನಾವೇ ಆಗಿದ್ದೇವೆ. ಹರಿಭಜಕರಿಗೆ ಸ್ಥಾನಮಾನ ಅಂತ ಮಾಡ್ರಿ, ಸೋಲ್ತಾರವರು. ಒಬ್ಬೊಬ್ರು ಶಾಪ ಸಾಕು ದುಷ್ಟರ ನಿಗ್ರಹಕ್ಕೆ. ಮನೆಯಲ್ಲಿ ಮಾಡುವ ನಾವು ಹರಿ ಸಂಕೀರ್ತನೆ ಸಾಕು ನಮ್ಮ ದೇಶ ಕಟ್ಟಲಿಕ್ಕೆ. ಇದೆಲ್ಲ ಮನು ಹೇಳಿಕೊಡುವ ಸಂಸ್ಕಾರ. ಅವನ ಪ್ರಭಾವದಿಂದ ಕೊನೆ ಮಗಳು ಹೇಳ್ತಾಳೆ, ಅಪ್ಪ ನಾನು ರಾಜನ ಮಗಳು, ನನಗೆ ರಾಜಕುಮಾರನಿಗೆ ದಾನ ಮಾಡಬೇಡ, ಯಾರು ಹರಿಭಕ್ತ ಇದ್ದಾನೆ ಅವನಿಗೆ ದಾನ ಮಾಡಿ. ಅಪ್ಪನಿಗೆ ಖುಷಿ ಆಯ್ತು. ಎಂಥ ಮಗಳೇ, ಪರಿವರ್ತನೆ ನಿಂದು, ಅಂಥವನೇ ಹುಡುಕ್ತೀನಿ. ಎಂಥವನಾಗಬೇಕು ಅವನು, ಎಲ್ಲೇ ಕೂತಿರ್ಲಿ ಹೃದಯದಲ್ಲಿ ದೇವರನ್ನು ನೋಡಿರಬೇಕು ಅವನು. ಇವತ್ತು ದೆವ್ವ ನೋಡೋರೇ ಇಲ್ಲ, ದೇವ್ರನ್ನ ನೋಡೋರು ಎಲ್ಲಿದ್ದಾರೆ? ಅವಳು ಚಾಲೆಂಜ್, ಹೃದಯದಲ್ಲಿ ದೇವರನ್ನು ನೋಡಿದವ್ ನನ್ನ ಗಂಡ ಆಗ್ಬೇಕು. ಕೊನೆಗೆ ಮನು ಹೋಗಿ ಕೇಳ್ತಾನೆ ನಾರದರ ಹತ್ತಿರ, ನನ್ನ ಮಗಳಿಗೆ ಒಂದು ಒಳ್ಳೆ ಗಂಡು ಬೇಕು, ಎಲ್ಲಿದ್ದಾಳೆ? ಸಿದ್ಧಪುರಿ ಅಂತ ನಮ್ಮ ಭಾರತ ದೇಶದಲ್ಲಿ ಮಾತೃಗಯ ಅಂತ ಕರೆದಿದ್ದಾರೆ. ಸಿದ್ಧಪುರಿ ಅಂತ ಅದಕ್ಕೆ ಹೆಸರು. ಅಲ್ಲಿ ಕಪಿಲ ರೂಪಿಯಾದ ಪರಮಾತ್ಮನ ಅವತಾರ ಆಗುವ ಕ್ಷೇತ್ರ. ಅಲ್ಲಿ ಇವಳ ಗಂಡ ಇದ್ದಾನೆ ಅಂತ ನಾರದರು ಸ್ವಯಂಭೂ ಮನೆಗೆ ಹೇಳ್ತಾರೆ. ಕರ್ಕೊಂಡು ಹೋಗ್ತಾನೆ ಮಗಳನ್ನು. ಅವರು ಜಟೆಗಟ್ಟಿದ ವೃದ್ಧಾಪ್ಯದ ಬಡ ಬ್ರಾಹ್ಮಣ, ಗುಡಿ ಇಲ್ಲ, ಗುಂಡಾರ ಇಲ್ಲ ಅವನಿಗೆ. ಬಯಲಿನಲ್ಲಿ ಕುಳಿತು ಹರಿ 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 ಅಂತ ಧ್ಯಾನ ಮಾಡ್ತಾ ಇದ್ದಾನೆ. ನೋಡು, ಹರಿಭಕ್ತರು ಹಿಂಗಿರ್ತಾರೆ. ಸಾಫ್ಟ್ವೇರ್ ಬೇಕಾ ಹರಿಭಕ್ತರು ಬೇಕಾ ನಿಶ್ಚಯ ಮಾಡ್ಕೋ ಅಂತ ದೇವಹೂತಿಗೆ ಸ್ವಯಂಭೂಮನು ತೋರಿಸ್ತಾನೆ. ದೇವಹೂತಿ ಹೇಳ್ತಾಳೆ, ಎಲ್ಲಾ ಸುಖಗಳು ಸ್ಮಶಾನದ ತನಕ, ಹರಿಭಕ್ತಿ ಮೋಕ್ಷದ ತನಕ. ನನಗೆ ಈ ಗಂಡ ಇರಲಿ, ಆ ಗಂಡ ಬೇಡ ಅಂತಾಳವಳು. ನನ್ ಸುಖದ ಗಂಡ ಬೇಡ. ದೇವರ ಧ್ಯಾನ ಮಾಡುವುದರ ಮುಂದೆ ಇನ್ಯಾವ ಸುಖ ಇಲ್ಲ. ಮನುವಿಗೆ ಮನಸ್ಸು ಬದಲಾಗುತ್ತೆ. ಮೊದಲು ಮಕ್ಕಳನ್ನು ಪರಿವರ್ತನೆ ಮಾಡ್ತಾರೆ, ಆಮೇಲೆ ಮಕ್ಕಳಿಂದ ಪರಿವರ್ತಿತರಾಗ್ತಾರೆ. ಆ ಮಗಳ ಪ್ರಭಾವ ಅಪ್ಪನಲ್ಲಿ ಬೀಳುತ್ತೆ. ಅಯ್ಯೋ, ಇಂಥ ತಪಸ್ವಿ ನನ್ನ ಮಗಳು, ನಾನು ಈ ತರ ತಪಸ್ವಿ ಆಗಬೇಕು ಅಂತ ಆಲೋಚನೆ ಮಾಡ್ತಾನೆ ಅಪ್ಪ. ಅಪ್ಪನಿಗೆ ಆದರ್ಶವನ್ನು ಹೇಳುವ ಮಕ್ಕಳನ್ನ ಪಡೀರಿ ಅಂತ ಪಾಠ ಹೇಳುತ್ತೆ ನಮ್ಮ ಭಾರತೀಯ ಸಂವಿಧಾನ. ಮಕ್ಕಳಿಗೆ ನಾವು ನೀತಿ ಹೇಳಿಲ್ಲ ಅಂದ್ರೆ ಮಕ್ಕಳಿಂದ ಯಾವ ನೀತಿ ಕೇಳಬೇಕು ನಾವು? ಎಂಥ ಅದ್ಭುತವಾದ ಸಂದೇಶಗಳಿದೆ ಬಂಧುಗಳೇ. ಭಾಗವತ ಹೆಜ್ಜೆ ಹೆಜ್ಜೆಗೆ ನಮ್ಮ ಬದುಕನ ಬಂಧುವಿನಂತೆ ತಿದ್ದುತ್ತೆ. ಅವಿಜ್ಞಾತ ಸಖನಾಗಿ, ತಿಳಿಯದ ಗೆಳೆಯನಾಗಿ ದೇವರು ಬರ್ತಿರ್ತಾನೆ ಜೊತೆಗೆ ಭಾಗವತದ ಮೂಲಕ. ಕೊನೆಗೆ ಆ ಸ್ವಯಂಭೂಮನು ಕರ್ದಮ ಅನ್ನುವ ಒಬ್ಬ ಋಷಿ ಶ್ರೇಷ್ಠನಿಗೆ ತನ್ನ ಮಗಳಾದ ದೇವಹೂತಿಯನ್ನ ದಾನ ಮಾಡ್ತಾನೆ. ಆ ಕರ್ದಮ ಪ್ರಜಾಪತಿ ಮುಂದಿನ ಸೃಷ್ಟಿಗೆ ಬೇಕಾದ ಒಂದು ಹೆಣ್ಣು ಬೇಕು ಅಂತ ಜಪ ಮಾಡ್ತಿರ್ತಾನೆ. ಸಿಕ್ಕಿದಾಗ ಸಂತೋಷ ಆಗುತ್ತೆ. ನೋಡಿ, ನಮ್ಮ ಸಂಕಲ್ಪಗಳು ಒಳ್ಳೇದಿದ್ರೆ ದೇವರೇ ನಮ್ಮ ಪಾದದ ಬುಡಕ್ಕೆ ಹಾಕ್ತಾನೆ. ಅದನ್ನ ನಮ್ಮ ಮನಸ್ಸು ಸರಿ ಇರಬೇಕು, ನಮ್ಮ ಸಂಕಲ್ಪ ಸರಿ ಇರಬೇಕು, ಎಲ್ಲಿಂದಲೋ ಒದಗಿಸ್ತಾನೆ ದೇವರು. ಅವನನ್ನು ನಂಬ್ರಿ. ಕಿಮಲಭ್ಯಂ ಭಗವತಿ ಪ್ರಸನ್ನೆ ಶ್ರೀನಿಕೇತನೆ. ದೇವರ ಕಣ್ಣು ತೆರೆದ್ರೆ ನಮಗೆ ಯಾವ ಸಿಗಲ್ಲ ಹೇಳಿ. ಸರ್ವಸ್ವ, ನಮ್ಮ ಬದುಕಿನ ಸರ್ವಸ್ವ ಆ ಗೋವಿಂದ, ಆ ಕೃಷ್ಣ. ಆ ನಂಬಿಕೆಯಿಂದ ಒಬ್ಬ ರಾಜ ಮನೆತನದ ಕನ್ಯೆ ಅವನ ಪಾದದ ಬುಡಕ್ಕೆ ಬಂದು ಬಿದ್ಲು ಅಂದ್ರೆ ರಾಜತ್ವ ದೊಡ್ಡದು, ದೇವತ್ವ ದೊಡ್ಡದು, ಭಗವತ್ ಚಿಂತನೆ ದೊಡ್ಡದು. ಇದನ್ನು ಪಾಠ ಮಾಡಿದ್ದಾಳೆ ದೇವಹೂತಿ. ಕೊನೆಗೆ ಆ ದೇವಹೂತಿ ಮದುವೆ ಆದ್ಮೇಲೆ ಕೇಳ್ತಾಳೆ, ನಿಂದು ವೃದ್ಧಾಪ್ಯದ ದೇಹ, ನನ್ನದು ಯೌವನದ ದೇಹ. ನಿನ್ನಿಂದ ನಾನು ಸಂತಾನ ಪಡಿಬೇಕು, ಸಮಾಜಕ್ಕೆ ಒಳ್ಳೇದಾಗಬೇಕು ಅನ್ನೋ ಅಪೇಕ್ಷೆ ಇದೆ, ಇದನ್ನ ಈಡೇರಿಸ್ತೀಯಾ ಅಂತ ಕೇಳ್ತಾಳೆ. ಅವನು ಹೇಳ್ತಾನೆ, ನನ್ನಪ್ಪ ಸಾಕ್ಷಾತ್ ಶ್ರೀಮನ್ ನಾರಾಯಣ, ನಿನ್ನಂತ ಹೆಂಡತಿ ಸಿಕ್ತಿ, ಜಗತ್ತಿಗೆ ಕಲ್ಯಾಣ ಆಗುತ್ತೆ ಅವಳ ಮೂಲಕ ಅಂತ ಮೊನ್ನೆ ತಾನೇ ಬಂದು ಪಾಠ ಮಾಡಿ ನನ್ನ ತಪಸ್ಸಿಗೆ ಮೆಚ್ಚಿ ಕಣ್ಣೀರು ಹಾಕಿ ಹೋದ. ಆನಂದದ ಕಣ್ಣೀರನ್ನ ಹಾಕಿ ಹೋದ ದೇವರು. ಅವನು ಕಣ್ಣೀರು ಹಾಕಿದ ಜಾಗ ಒಂದು ಸರೋವರ ಆಗಿದೆ, ಬಿಂದು ಸರೋವರ ಅಂತ. ಅಲ್ಲಿ ಮಿಂದು ಬಾ, ಸ್ನಾನ ಮಾಡಿ ಬಾ, ನಿನಗೂ ಯೌವನ ಬರುತ್ತೆ, ನನಗೂ ಯೌವನ ಬರುತ್ತೆ. ದೇವರ ಕಥಾ ಬಿಂದುವಿನಲ್ಲಿ ಸ್ನಾನ ಮಾಡ್ತಾಳೆ. ಆ ಕಣ್ಣೀರಿನ ಆನಂದದ ಬಿಂದುವಿನಲ್ಲಿ ಸ್ನಾನ ಮಾಡ್ತಾಳೆ. ದೇವಹೂತಿಗೂ ನವಯೌವನ ಬರುತ್ತೆ, ಕರ್ದಮನಿಗೂ ನವಯೌವನ ಬರುತ್ತೆ. ನೂರಾರು ರೂಪಗಳಿಂದ 16 ವರ್ಷದ ತಾರುಣ್ಯವನ್ನು ಧರಿಸಿ ದೇವಲೋಕದ ವಿಮಾನದಲ್ಲಿ 14 ಲೋಕಗಳನ್ನು ಸಂಚಾರ ಮಾಡ್ತಾರೆ. ಎಂಥ ಪಿಕ್ನಿಕ್ ರೀ ಇದು! ಯಾವ ಸಾಫ್ಟ್ವೇರ್ಗೂ ಇರುವುದಿಲ್ಲ, ಯಾವ ಇಂಜಿನಿಯರಿಗೂ ಇರುವುದಿಲ್ಲ. ಒಬ್ಬ ಬ್ರಹ್ಮಜ್ಞಾನಿಗೆ ಸಿಕ್ಕ ಸುಖ ಅದು ಅನನ್ಯವಾದ ಸುಖ. ಅಂತಹ ಸುಖದಲ್ಲಿ ಎಲ್ಲ ಕಡೆ ವಿಹಾರ ಮಾಡ್ತಾರೆ. ಆ ವಿಮಾನದ ಒಳಗಡೆಯೇ ದೇವಹೂತಿಗೆ 9 ಜನ ಹೆಣ್ಮಕ್ಳು ಹುಟ್ಟುತ್ತಾರೆ. ಇವತ್ತು ಯಾರು ಅಷ್ಟು ಹೊಡಿಲಿಕ್ಕೆ ಹೋಗಲ್ಲ, 1, 2 ಸಾಕು ಅಂತ. 10 ಜನ ಮಕ್ಕಳನ್ನು ಹೊಡೆದ್ರೆ ಮೋಕ್ಷ ಸಿಗುತ್ತಂತೆ. ನೋಡ್ರಿ,
ಈ ಜನ್ಮದಲ್ಲಿ ಇಲ್ಲ ಅಂದರೆ ಮುಂದಿನ ಜನ್ಮದಲ್ಲಿ ಪ್ರಯತ್ನ ಮಾಡಿ. ಅಷ್ಟು ಅವಳಿಗೆ ಆ ಸಂತೋಷ ಮಕ್ಕಳನ್ನ ಪಡೆಯೋದ್ರಲ್ಲಿ. ವಿಮಾನದಲ್ಲೇ ಮಕ್ಕಳಾಗ್ತಾರೆ. ಸಪ್ತರ್ಷಿಗಳಿಗೆ ಅಲ್ಲೇ ಕನ್ಯಾದಾನ ಮಾಡ್ತಾರೆ. ವಿಮಾನ ಹಾರ್ಕೊಂಡು ಸಪ್ತರ್ಷಿ ಮಂಡಲಕ್ಕೆ ಹೋಗುತ್ತೆ. ಎಲ್ಲ ದೇವ ವಿಚಾರ ಇದು. ಸಪ್ತರ್ಷಿ ಮಂಡಲದಲ್ಲಿ ಆ ಸಪ್ತರ್ಷಿಗಳಿಗೆ ಕನ್ಯಾದಾನ ಮಾಡ್ತಾಳೆ. ಕೊನೆ ಕರೆದವರು ನಾನು ಕಾಡಿಗೆ ಹೋಗ್ತೀನಿ ದೇವರ ಧ್ಯಾನ ಮಾಡ್ಲಿಕ್ಕೆ ಅಂತಾರೆ. ದೇವಹೂತಿಯ ಗಂಡ ಸ್ವಾಮಿಭೌಮನುವಿನ ಕೊನೆಯ ಮಗಳು ದೇವಹೂತಿ. ಗಂಡ ಕರ್ದಮ ತಪಸ್ಸಿಗೆ ಹೋಗ್ತೀನಿ ಅಂದ್ರೆ ದೇವಹೂತಿ ಕೇಳ್ತಾಳೆ, 9 ಹೆಣ್ಮಕ್ಕಳನ್ನು ಹಡೆದಿದ್ದೀನಿ, 1 ಗಂಡು ಮಗು ಬೇಕು ಅಂತ ಕೇಳ್ತಾಳೆ. ಅವಾಗ ಕರ್ದಮರು ಹೇಳ್ತಾರೆ, ನಿನ್ನ ಸಂಕಲ್ಪ ಅತ್ಯಂತ ಪರಿಶುದ್ಧವಾಗಿದೆ. ಹಿಂದೆ ದೇವರು ನನಗೆ ದರ್ಶನ ಕೊಟ್ಟಾಗ ಹೇಳಿದ್ದಾನೆ, 10ನೆಯ ಮಗನಾಗಿ ನಾನೇ ಅವತಾರ ಮಾಡ್ತೀನಿ ಅಂತ ದೇವರು ಹೇಳಿದ್ದಾನೆ. ಆ ಭಯಕ್ಕೆ ಪೂರ್ಣ ಆಗುತ್ತೆ, ಹೆದರಬೇಡ ಅಂತಾರೆ. ಅವರಿಬ್ಬರ ಸಮಾಗಮದಿಂದ ಶಂಖಚಕ್ರ ಗದಾಧಾರಿಯಾದ ಸಾಕ್ಷಾತ್ ಶ್ರೀಮನ್ನಾರಾಯಣನೇ ಕಪಿಲನಾಗಿ ಅವತಾರ ಮಾಡ್ತಾನೆ. ಇದನ್ನು ಕಪಿಲಾವತಾರ ಅಂತ ಕರೀತಾರೆ. ದೇಶಕ್ಕೆಲ್ಲ ಉಪದೇಶ ಮಾಡ್ತಾನೆ. ಸರ್ವತೋ ಮನಸೋ ಸಂಗಂ ಆದೋ ಸಂಗಂಚ ಸಾಧುಷು ದಯಾ ಮೈತ್ರಿ ಪ್ರಶ್ರಯಂಚ ಭೂತೇಶ್ವತ್ಥಾಯತೋಚಿತಂ. ಜಗತ್ತಿಗೆಲ್ಲ ಮಂಗಳವಾಗುವಂತಹ ತತ್ವೋಪದೇಶಗಳನ್ನ ಕಪಿಲ ರೂಪಿಯಾದ ಪರಮಾತ್ಮ ಮಾಡ್ತಾನೆ. ಏನ್ ಮಾಡ್ಬೇಕು ಅಂತ ತಾಯಿ ಕೇಳ್ತಾಳೆ. ಕರ್ದಮರು ಕಾಡಿಗೆ ಹೋಗ್ತಾರೆ. ತಾಯಿ ಮಗನ ಹತ್ರ ಕೂತ್ಕೊಳ್ತಾಳೆ. ನಾನು ಹೇಳಿದ್ನಲ್ಲ ಅವಾಗ, ಮೊದಲು ಮಕ್ಕಳಿಗೆ ನೀತಿ, ಆಮೇಲೆ ಮಕ್ಕಳಿಂದ ತಾಯಿಗೆ ಪಾಠ. ಈಗ ತಾಯಿಗೆ ಪಾಠ ಹೇಳುವ ಮಗ ಯಾರು ಅಂದ್ರೆ ಸಾಕ್ಷಾತ್ ಭಗವಂತನೇ ಮಗನಾಗಿ ಬಂದು ತಾಯಿಗೆ ಪಾಠ ಹೇಳ್ತಾನೆ. ಏನೇನ್ ಮಾಡಬೇಕು, ನಸಕ್ಲೆ ಮುಂಜಾವದಲ್ಲಿ ಬೇಗ ಹೇಳ್ರಿ ಅಂತ ಮೊದಲು ದೇವರ ಪಾಠ. ಸೂರ್ಯೋದಯ ಆದಾಗ ಹಾಸಿಗೆಯಲ್ಲಿ ಇರಬಾರದು, ನಮ್ಮ ದೇಹದ ಆರೋಗ್ಯ ಎಲ್ಲ ಹಾಳಾಗಿ ಹೋಗುತ್ತೆ. ಸೂರ್ಯೋದಯಕ್ಕಿಂತ ಮೊದಲು ಕಾಗೆಗಳು ಹೇಳುತ್ತೆ, ಗುಬ್ಬಚ್ಚಿಗಳು ಹೇಳುತ್ತೆ, ನಾಯಿಗಳು ಹೇಳುತ್ತೆ, ಕೋಳಿಗಳು ಹೇಳುತ್ತೆ. ಮನುಷ್ಯ ಹೇಳಲ್ಲ ಅಂದ್ರೆ ಅದಕ್ಕಿಂತ ಕಡೆ ಆಗುತ್ತಾನೆ. ಬೇಗ ಹೇಳ್ರಿ. ರಾತ್ರಿ ತನಕ ಮಾಡುವ ಎಲ್ಲಾ ಕರ್ತವ್ಯಗಳನ್ನ ದೇವರ ಕಪಿಲ ಹೇಳ್ತಾನೆ. ಈ ದೇಹ ತಾಯಿಯ ಗರ್ಭಕ್ಕೆ ಬರುವುದು ಎಷ್ಟು ಕಷ್ಟ ಗೊತ್ತಾ. ಸತ್ ಮೇಲೆ ಏನಾಗ್ತೀವಿ ಅಂತ ಪಾಠ ಮಾಡ್ತಾ ಕಪಿಲ. ಸತ್ ಮೇಲೆ ಏನಾಗ್ತೀವಿ, ಇಲ್ಲಿಂದ ನೇರ ಸ್ವರ್ಗಕ್ಕೆ ಹೋಗ್ತೇವೋ ನರಕಕ್ಕೆ ಹೋಗ್ತೇವೋ ಅದು ಆಪ್ಷನ್. ಒಳ್ಳೆ ಕೆಲಸ ಮಾಡಿದವರಿಗೆ ಸ್ವರ್ಗ, ಕೆಟ್ಟ ಕೆಲಸ ಮಾಡಿದವರಿಗೆ ನರಕ. ಬಹುತೇಕ ನರಕಕ್ಕೆ ಹೋಗ್ತಾರೆ. ಅಲ್ಲಿಂದ ಮತ್ತೆ ಎಲ್ಲಿ ಹೋಗ್ತಾರೆ, ಊರ್ಧ್ವ ಲೋಕಗಳಿಗೆ ಹೋಗ್ತಾರೆ. ಮೇಘಲೋಕ, ಅಭ್ರಲೋಕ ಅಂತೆಲ್ಲ ಇದೆ. ಅಂದ್ರೇನು, ಮೋಡಗಳಲ್ಲಿ ಬಂದು ಜೀವರಾಶಿಗಳು ಸೇರ್ಕೊಳ್ತಾರೆ. ಸತ್ತ ಜೀವರಾಶಿಗಳೆಲ್ಲ ಮೋಡದ ನೀರಿನಲ್ಲಿ ಬಂದು ಸೇರ್ಕೊಳ್ತಾರೆ. ಅವಾಗ ನಿರ್ಣಯ ಮಾಡ್ತಾನ ದೇವರು, ಯಾರ್ಯಾರು ಎಲ್ಲೆಲ್ಲಿ ಹುಟ್ಟಬೇಕು. ಮೋಡದಲ್ಲಿ ಬಿತ್ತನೆ ಮಾಡಿರ್ತಾನೆ ಜೀವರಾಶಿಗಳನ್ನ. ಇದು ಚಿಂಚಿಲಿ ಬೀಳ್ಲಿ, ಇದು ಬೆಳಗಾವಲ್ಲಿ ಬೀಳ್ಲಿ, ಇದು ಆಸ್ಟ್ರೇಲಿಯಾದಲ್ಲಿ ಬೀಳ್ಲಿ, ಇದು ನ್ಯೂಜೆರ್ಸಿಯಲ್ಲಿ ಬೀಳ್ಲಿ. ಮೋಡದ ಬಿತ್ತನೆಯಿಂದ ಜೀವರಾಶಿಗಳು ಧಾನ್ಯದ ಆ ನೀರಿನ ಹನಿಗಳಲ್ಲಿ ಬಂದು ಧಾನ್ಯದಲ್ಲಿ ಸೇರಿಕೊಳ್ತಾರೆ. ಆ ಧಾನ್ಯವನ್ನು ಪುರುಷ ತಿಂತಾನೆ, ಅದು ವೀರ್ಯವಾಗುತ್ತೆ, ತಾಯಿಯ ಗರ್ಭಕ್ಕೆ ಜೀವ ಸೇರಿಕೊಳ್ಳುತ್ತೆ. ಅದು ನಾಯಿಯ, ನರಿಯ, ಮನುಷ್ಯನ, ಪ್ರಾಣಿಯ, ಪಕ್ಷಿಯ ಅವರವರ ಕರ್ಮಕ್ಕನುಗುಣವಾಗಿ ಜೀವರಾಶಿಗಳು ಹುಟ್ಟನ್ನು ಪಡೀತಾರೆ. ಎಷ್ಟೋ ಪುಣ್ಯಚೇತನರು, ಎಷ್ಟೋ ಜನ್ಮ ಜನ್ಮಗಳ ಸಂಸ್ಕಾರ ಇದ್ದವರು ಒಳ್ಳೆಯವರ ಮನೆಯಲ್ಲಿ, ಹರಿಭಕ್ತರ ಮನೆಯ ಗರ್ಭದಲ್ಲಿ ಸೇರಿಕೊಳ್ತಾರಂತೆ. ಆ ಚೇತನರು ದೇವರು ಸೇರಿಸ್ತಾನೆ. ಯಾರ ತಂದೆ ಮಾಡಬೇಕು, ಯಾರನ್ನ ತಾಯಿ ಮಾಡಬೇಕು ಅಂತ ಅದು ಅವನ ಸಂಕಲ್ಪ. ಅವ್ರನ್ನ ಹೊಟ್ಟೆಯಲ್ಲಿ ಇಡ್ತಾನೆ. ಹೊಟ್ಟೆಯಲ್ಲಿ ಇಟ್ಟಾಗ ಆ ಜೀವರಾಶಿಗಳ ತಲೆ ಕೆಳಗಿರುತ್ತಂತೆ. ನೋಡಿ, ಇದೆಲ್ಲ ಕಥೆ ಕೇಳಿಸ್ಕೊಳ್ಳಿ, ಪ್ರಾಕ್ಟಿಕಲ್ ಆಗಿ ಹೇಳುತ್ತೆ ಭಾಗವತ. ಯಾವ ಪ್ರಾಣಿ ಪಕ್ಷಿಗಳು ಹುಟ್ಟಬೇಕಾದ್ರೂ ಮೊದಲು ಕಾಲು ಹೊರಗೆ ಬರುತ್ತೆ. ಮನುಷ್ಯ ಹುಟ್ಟಬೇಕಾದ್ರೆ ತಲೆ ಮೊದಲು ಹೊರಗೆ ಬರುತ್ತೆ. ಅರ್ಥ ಏನು? ಪ್ರಾಣಿ ಪಕ್ಷಿಗಳಿಗೆಲ್ಲ ಕಾಲಿನಲ್ಲಿ ಬಲ, ಮಾನವರಿಗೆ ತಲೆಯಲ್ಲಿ ಬಲ. ನನ್ನ ಆತ್ಮೋದ್ಧಾರ ಇರೋದು ನನ್ನ ತಲೆಯಲ್ಲಿ, ನನ್ನ ಕಾಲಿನಲ್ಲಿ ಅಲ್ಲ. ವೃತ್ತಿಪರವಾಗಿ ಕಾಲಿನಲ್ಲಿ ಸಂಚಾರ ಕಡಿಮೆ ಮಾಡಿ ತಲೆಯಲ್ಲಿರುವ ಆ ಭಗವಂತನಿಗೆ ಮಹತ್ವವನ್ನು ಕೊಡಿ. ತಾಯಿಯ ಗರ್ಭದಿಂದ ಮೊದಲು ಎಲ್ಲ ಪ್ರಾಣಿಗಳ ಹೊಟ್ಟೆಯಿಂದ ಕಾಲು ಬಂದ್ರೆ ಮನುಷ್ಯನ ತಲೆ ಹೊರಗೆ ಬರುತ್ತೆ. ತಲೆ ಕೆಳಗಾಗಿರುತ್ತೆ, ಕಾಲು ಮೇಲಾಗಿರುತ್ತೆ. ಶಿರಸಾಸನ ಮಾಡಿರ್ತಾನೆ 9 ತಿಂಗಳು. ತಾಯಿ ತಿನ್ನುವ ಆಹಾರ ಎಲ್ಲ ಮೈ ಚುಚ್ಚುತ್ತಾ ಇರುತ್ತೆ. ಅಳ್ಳಾಡ್ಲಿಕ್ಕಾಗಲ್ಲ, ಗರ್ಭದ ಚೀಲ ಸುತ್ತಾಕಿರುತ್ತೆ. ಜನ್ಮ ಜನ್ಮದಗಳ ಕಥೆ ನೆನಪಾಗುತ್ತೆ, ದುಃಖ ಆಗುತ್ತೆ, ಹೊರಗೆ ಬರ್ಲಿಕ್ಕಾಗಲ್ಲ. ಬೊಬ್ಬೆ ಹೊಡಿತಾನಂತೆ, ದೇವರೇ ಸಾಕು ಈ ವೇದನೆ, ಬೇಕು ನಿನ್ನ ಸಂವೇದನೆ. ದೇವರೇ ನೀನು ವಿಚಾರ ಬರಲಿ, ನನಗೆ ಈ ವೇದನೆ ತಡಲಿಕ್ಕೆ ಆಗ್ತಾ ಇಲ್ಲ. ಭಾಗವತ ಹೇಳುತ್ತೆ, 10,000 ಚೇಳು ಕಚ್ಚಿದ ದುಃಖ ತಾಯಿಯ ಗರ್ಭದಲ್ಲಿದ್ದ ಪ್ರತಿ ಚೇತನರಿಗಿದೆಯಂತೆ. ಎಷ್ಟು ದುಃಖ ಪಟ್ಟು ಬಂದಿದ್ದೇವ್ರಿ. ಸಾಯ್ಬೇಕಾದ್ರೂ ಅಷ್ಟೇ ದುಃಖ ಆಗುತ್ತಂತೆ, ಚೇಳು ಕಚ್ಚಿದ ದುಃಖ ಆಗುತ್ತಂತೆ. ಇಂಥ ಜನನ ಮರಣಗಳೆಂಬ ತಗ್ಗು ಮಿಟ್ಟೆಯಲ್ಲಿ ಬಂದಿದ್ದೇವೆ. ಭಯಂಕರ ವ್ಯಾಧಿಗಳಲ್ಲಿ ಬಂದಿದ್ದೇವೆ. ಜನನ ಅನ್ನೋದು ಒಂದು ರೋಗ, ಮರಣ ಅನ್ನೋದು ಒಂದು ರೋಗ.
ನಡುವೆ ಯಾಕಿದ್ದೇವೆ ಅಂತ ಆಲೋಚನೆ ಮಾಡಬೇಕು. ದೇವರು ಇಷ್ಟು ಆಯುಷ್ಯ ಅಂತ ಕೊಟ್ಟಿದ್ದಾನೆ, ಕರೆನ್ಸಿ ಇದ್ದ ಹಾಗೆ. ಅದನ್ನು ಯಾವುದಕ್ಕೆ ವಿನಿಯೋಗ ಮಾಡಬೇಕು? ಒಳ್ಳೆ ಕರೆನ್ಸಿ ಅದು, ಯಾವುದಕ್ಕೆ ಸಮರ್ಪಣೆ ಮಾಡಬೇಕು, ಈ ಎಚ್ಚರ ಇರಲಿ. ಎಲ್ಲ ಕಪಿಲನ ಉಪದೇಶ. ತಾಯಿಯ ಗರ್ಭದಲ್ಲಿ ಅಷ್ಟು ವೇದನೆಯನ್ನು ಅನುಭವಿಸಿ ಹೊರಗಡೆ ಬರ್ತಾನೆ ಜೀವ. ಬಂದ ಮೇಲೆ ತಾಯಿ ತೊಡೆ ಮೇಲೆ ಮಲಗಿದಾಗ ಎಲ್ಲ ಮರ್ತು ಹೋಗುತ್ತಂತೆ. ಯಾಕೆಂದ್ರೆ ಬೆಚ್ಚಗಿರುತ್ತೆ, ಫುಲ್ ಬಾತ್ರೂಮು ಅದೇ, ಟಾಯ್ಲೆಟು ಅದೇ, ಮೃಷ್ಟಾನ್ನ ಭೋಜನವೂ ಅಲ್ಲೇ, ಎಲ್ಲಾ ಸುಖಗಳು ಅಮ್ಮನ ತೊಡೆ ಮೇಲೆ. ಏನ್ ಲಾಲಿ ಏನು, ಅಮ್ಮನ ತೊಡೆ ಏನು, ಸುಖ ಏನು, ಎಲ್ಲಿ ತನಕ ಅದು ಇನ್ನೊಂದು ಮಗು ಹುಟ್ಟೋ ತನಕ. ಆಮೇಲೆ ತಾಯಿ ಏನ್ ಹೇಳ್ತಾಳೆ, ದಡಿಯ ಕೆಳಗಿಡಿ ಅಂತ ತಳ್ತಾಳೆ. ಅವಾಗ ಮಗು ತಲೆ ಕೆಡುತ್ತೆ, ಅಯ್ಯೋ ಎಷ್ಟು ಚೆನ್ನಾಗಿತ್ತು ಅಮ್ಮನ ತೊಡೆ ಅನ್ಕೊಂಡಿದ್ದೆ, ಇವಳೇನ್ ರಾಕ್ಷಸಿಯ ತಾಯಿ ಅನ್ಸುತ್ತೆ ಮಗುವಿಗೆ. ತಳ್ತಾಳೆ, ಮುಗಿತ. ಆಮೇಲೆ ಏನ್ ಮಾಡ್ತಾಳೆ, LKG UKG ತಗೊಂಡು ಶಾಲೆಗೆ ತಳ್ತಾಳೆ. ತಳ್ಳುವ ಕೆಲಸ ಆರಂಭ ಆಗಿದ್ದು ಇನ್ನೂ ಮುಗಿಲೇ ಇಲ್ಲ, ಎಲ್ಲೆಲ್ಲೋ ತಳಿಸ್ಕೊಳ್ತಾನೆ ಇದ್ದೆ. ಶಾಲೆಗೆ ತಳ್ತಾಳೆ. ತೊಡೆಯಲ್ಲಿದ್ದಾಗ ಅಮ್ಮನೇ ಸರ್ವಸ್ವ ಅಂದ ಮಗು ಶಾಲೆಗೆ ಹೋದಾಗ ಟೀಚರೇ ಸರ್ವಸ್ವ ಅನ್ನುತ್ತೆ. ಆಮೇಲೆ ಫ್ಯಾಕ್ಟ್ರಿಗೆ ತಳ್ತಾರೆ, ಮುಗೀತು, ಅಲ್ಲಿ ಶಾಲೆ ಮುಗೀತು, ಕೆಲ್ಸಕ್ಕೆ ಸೇರ್ತಾನೆ. ಆಮೇಲೆ ಹೆಂಡತಿ ಹೋಗ್ರಿ ಆಫೀಸಿಗೆ ಅಂತ ತಳ್ತಾಳೆ. ಅವ್ರು ಆಮೇಲೆ ನೀನ್ ರಿಟೈರ್ಡ್ ಆಯ್ತು ಹೋಗು ಮನೆಗೆ ಅಂತ ತಳ್ತಾರೆ. ಫುಟ್ಬಾಲ್ ರೀ ಈ ಮನುಷ್ಯ, ಅವ್ರು ತಳ್ತಾರೆ ಇವ್ರು ತಳ್ತಾರೆ. ಕೊನೆಗೊಂದಿನ ದಂಟೆ ಹಿಡ್ಕೊಂಡು ಹೋಗ್ತಿರ್ತಾನೆ, ಒಂದು ಕೋರ್ ಹಿಡ್ಕೊಂಡು ಹೋಗ್ತಿರ್ತಾನೆ. ಬಿದ್ರೆ ನರಿನಾಯಿಗಳು ತಿಂದು ಹೋಗ್ಬೋದು, ಸುಟ್ರೆ ಬೂದಿ ಭಸ್ಮ ಆಗ್ಬೋದು. ಇಂಥ ದೇಹ ಯಾರಿಗೆ ಸಂಬಂಧಪಟ್ಟಿದೆ ಈ ದೇಹ? ಆದ್ರೂ ಮನುಷ್ಯನ ಆಸೆ ನೋಡಿ, 90 ವರ್ಷದ ಮುದುಕ ಕೋಲ್ ಹಿಡ್ಕೊಂಡು ಹೋಗ್ತಾ ಇದ್ದಾನೆ. ಅವನ ಹತ್ರ ಹೋಗಿ ಕೇಳಿ, ಯಾಕಪ್ಪ ಕೋಲ್ ಹಿಡ್ಕೊಂಡು ಹೋಗ್ತಾ ಇದ್ದೀನಿ ಮುದುಕ ಅಂದ್ರೆ, ಆ ಮುದುಕ ಹೇಳ್ತಾನೆ, ಅಲ್ಲ ನನ್ನ ಹೆಂಡತಿ ಸತ್ತ ಮೇಲೆ ಇದೇ ನನಗೆ ಆಸರೆ ಆಗಿದೆ, ಕೋಲ್ ಹಿಡ್ಕೊಂಡು ಹೋಗ್ತಾ ಇದ್ದೇನೆ. ಕಿವಿಯಲ್ಲಿ ಇನ್ನೊಂದು ಮಾತು ಹೇಳ್ರಿ, ಮುದುಕ ನಿನ್ ಹೆಂಡತಿ ಸತ್ಯಾಳಲ್ಲ, ಇನ್ನೊಂದು ಮದುವೆ ಆಗು. ಅವ್ನು ಮದುವೆ ಆಗಲ್ಲ ಅಂತ ಹೇಳಲ್ಲ, ನನಗೆ ಯಾರು ಹೆಣ್ಣು ಕೊಡ್ತಾರ ಅಂತ ಕೇಳ್ತಾರೆ. ಇದ್ರ ಅರ್ಥ ಏನು? ಕೊಟ್ರೆ ರೆಡಿ ಇದ್ದೇನೆ. ಆಸೆ ನೋಡಿ. ಧನಾಶ ಜೀವಿತಾಶ ಜೀರ್ಯತೋಪಿ ನ ಜೀರ್ಯತ. ಕೋಮಾ ಸ್ಟೇಜ್ ಅಲ್ಲಿ ಮಲಗಿರ್ತಾನೆ. ಕಿವಿಲಿ ಹೇಳ್ರಿ, ನಿನ್ ಬೆಡ್ಡಿಂಗ್ ಬುಡದಲ್ಲಿ 10 kg ಬಂಗಾರ ಅದ, ಟಕ್ಕಂತ ಎದ್ದು ಕೂತ್ಕೊತಾನೆ. ಅದು ಹೆಂಗೆ ಎದ್ದು ಕೂತ? ಬಂಗಾರ ನಾಳೆ ಸಾಯ್ತಿ, ಬಂಗಾರದ ಆಸೆ ತಲೆಯಲ್ಲಿ ಹೊತ್ಕೊಂಡಿ. ತೂತಾದ ದೋಣಿ ಈ ದೇಹ. ಒಳಗಡೆಯಿಂದ ಆಯುಷ್ಯ ಶ್ರವಣ ಆಗ್ತಾ ಇದೆ, ಅದ್ರಲ್ಲಿ ಆಸೆಗಳನ್ನು 1000 ತುಂಬಿಕೊಂಡಿದ್ದೀವಿ. ದೋಣಿಯಲ್ಲಿ, ತೂತಾದ ದೋಣಿಯಲ್ಲಿ ನದಿಯಲ್ಲಿ ದಾಟೋರಿಗೆ ಅದರೊಳಗಡೆ 10 kg ಸೆಗಣಿ ಹಾಕಿದ್ರು ಅದೇ ಭಾರ, 10 kg ಬಂಗಾರ ಹಾಕಿದ್ರು ಅದೇ ಭಾರ. ಸಾಯುವ ಈ ದೇಹದಲ್ಲಿ ಮಮತೆಯನ್ನು ಬಿಡ್ರಿ. ಮಮ ಮಾತಾ ಮಮ ಪಿತಾ ಮಮ ಭ್ರಾತ ಮಮಾತ್ಮಜಾಹ ಮಮೇದಮಿತಿ ಜಂತೂನ ಮಮತಾ ಬಾಧತೆ ವೃಥ. ಭಾಗವತ ಹೇಳುತ್ತೆ, ನನ್ನ ತಂದೆ ನನ್ನ ತಾಯಿನ ಹಾಗೆ ಹೇಳಬೇಡ್ರಿ. ಹಾಗಾದ್ರೆ ನನ್ನ ತಂದೆ ಏನ್ ಹೇಳಲ್ಲ, ನನ್ನ ತಾಯಿ ಅಂತ ಹೇಳಲ್ಲ, ನನ್ನ ಮಕ್ಕಳು ಅಂತ ಹೇಳಲ್ಲ, ಹಂಗೆ ಹೇಳಬೇಡ್ರಿ. ದಾಸ ಹೇಳ್ಕೊಡ್ತಾರೆ, ತಂದೆ ವಿಠಲ, ತಾಯಿ ವಿಠಲ, ಬಂಧು ವಿಠಲ, ಬಳಗ ವಿಠಲ. ಯಾವ್ದ್ಯಾವ್ದು ಕಾಣುತ್ತೆ ಅವ್ರಿಗೆಲ್ಲ ಅವರ ಒಳಗಡೆ ಪಂಡರಾಪುರ ವಿಠಲ ಇದ್ದಾನೆ, ನಮ್ಮ ದೇವರಿದ್ದಾನೆ ಅಂತ ನೋಡ್ರಿ. ಇಷ್ಟು ಜೀವರಾಶಿಗಳ ಒಳಗಡೆ ಆ ಸರ್ವಶಕ್ತನಾದ ಪ್ರಭು ಇದ್ದಾನೆ, ಭಗವಂತ ಇದ್ದಾನೆ ಅಂತ ನೋಡ್ರಿ. ಇದು ದೇವರ ಪೂಜೆ, ಇದು ವ್ಯಾಪಕವಾದ ದೇವರ ಪೂಜೆ. ಇದನ್ನು ಮಾಡ್ರಿ. ಇಲ್ಲದೇನೆ ಇದ್ರೆ ಮೊದಲು ತಲೆ ಬಂತು, ತಲೆಯಲ್ಲಿ ಬುದ್ಧಿ ಬರಲಿಲ್ಲ ಅಂದ್ರೆ ಏನ್ ಅಂತಾಳೆ ತಾಯಿ, ನಿನ್ ತಲಿ ಅಂತ ಬೈತಾಳು. ಬೈಯೋದು ಯಾಕೆ ಹೇಳಿ? ಬುದ್ಧಿ ಇಲ್ಲ ಅಂತ ಅರ್ಥ. ನಿನ್ ತಲೆ ಅಂದ್ರೆ ನಿನ್ ಬುದ್ಧಿ ಇಲ್ಲ ಅಂತ ಅರ್ಥ. ಈ ತಲೆಗೆ ಮಹತ್ವವನ್ನು ಕೊಡಬೇಕು ಅಂದ್ರೆ ನಮ್ಮ ಆತ್ಮೋದ್ಧಾರದ ಚಿಂತನೆಯನ್ನ ನಾವೇ ಮಾಡ್ಕೊಳ್ಬೇಕು, ನಮಗ ನಾವೇ ಗುರು ಆಗಬೇಕು. ಇದನ್ನು ಕೃಷ್ಣ ಹೇಳ್ತಾನೆ, ಆತ್ಮೈವ ಹ್ಯಾತ್ಮನೋ ಬಂಧು ಆತ್ಮೈವ ರಿಪುರಾತ್ಮನಃ ಬಂಧುರಾತ್ಮನಸ್ತಸ್ಯ ಏನಾತ್ಮೈವ ಆತ್ಮನಾಜಿತಃ. ನನಗೆ ನಾನು ಗುರು ಆಗಬೇಕು, ನನಗೆ ನಾನೇ ಶತ್ರು, ನನಗೆ ನಾನೇ ಗುರು. ಎಷ್ಟು ಹಲ್ಕ ಕೆಲಸ ಮಾಡ್ತೀನಿ ಅಂತ ನನಗೆ ಗೊತ್ತಿರೋ ಅಷ್ಟು ಬೇರೆಯವ್ರಿಗೆ ಗೊತ್ತಿರಲ್ಲ. ಎಷ್ಟು ಒಳ್ಳೆ ಕೆಲಸ ಮಾಡ್ತೀನಿ ಅಂತ ನನಗೆ ಗೊತ್ತಿರೋರು ಬೇರೆಯವ್ರಿಗೆ ಗೊತ್ತಿರಲ್ಲ. ನನಗೆ ಗೊತ್ತಿದೆ ಅಂದ್ರೆ ನನ್ನ ಒಳಗಡೆ ಇರುವ ದೇವರಿಗೆ ಗೊತ್ತಿದೆ. ಪ್ರತಿದಿನ ನನ್ನ ಒಳಗಡೆ ಇರುವ ದೇವರು ನನ್ನ ಎಲ್ಲಾ ಕರ್ತವ್ಯ ನೋಡ್ತಿರ್ತಾನೆ ಅಂತ ಅವನಿಗೆ ಪೂಜೆ ಅಂತ ಮಾಡಿ ಕರ್ತವ್ಯಗಳನ್ನ ಯಾರನ್ನೋ ಪ್ಲೀಸ್ ಮಾಡಿ ಪೂಜೆ ಮಾಡಬೇಡ್ರಿ. ನಾವ್ ಹೆಂಗ್ ಮಾಡ್ತೀವಿ ಅಂದ್ರೆ ದೇವರಿಗೊಂದು ಮಾಲೆ ಹಾಕಿ, ವೆಂಕಟರಮಣ ಎಂಜಾಯ್ ಮಾಡಿದೀಯಾ ಅಂತ ಕೇಳ್ತೇವೆ. ಎಲ್ಲಾ ಕೊಟ್ಟಿದ್ದ ಅವನೇ. ಅವನತ್ರ ಹೋಗಿ, ಇವತ್ತು ನೋಡ್ರಿ ದಿನನಿತ್ಯ ಕೃಷ್ಣ ಚೆನ್ನಾಗಿ ಕಾಣಿಸ್ತಿರ್ಲಿಲ್ಲ, ನಾನು ಅಲಂಕಾರ ಮಾಡಿನಿ. ಹೆಂಗ್ ಕಾಣ್ತಾನೆ ಕೃಷ್ಣನೇ ಮಿಂಚಿಂಗ್ ಇವತ್ತು ಅಂತೀವಿ. ಜಗತ್ತಿನ ಎಲ್ಲಾ ಪದಾರ್ಥಗಳನ್ನ ಸೃಷ್ಟಿ ಮಾಡಿದ ದೇವರಿಗೆ ನಾವೇನೋ ಕೊಟ್ಟೆವು ಅನ್ನುವ ಅಹಂಕಾರವನ್ನ ಪಡಿತೇವೆ. ಇದು ಸಲ್ಲದು. ಇದೆಲ್ಲ ನೀತಿ ಪಾಠವನ್ನ ತಾಯಿಯನ್ನ ನೆಪ ಮಾಡಿಕೊಂಡು ಸಮಾಜಕ್ಕೆ ಕಪಿಲ ಉಪದೇಶ ಮಾಡ್ತಾನೆ. ಆ ದೇವರ ಒಳ್ಳೆಯ ಅಮೃತ ನುಡಿಗಳನ್ನ ಕೇಳ್ತಾ ಕೇಳ್ತಾ ಕೇಳ್ತಾ
ಸಮಾಜಕ್ಕೆ ಉಪಕಾರ ಮಾಡಿದ ದೇವಹೂತಿ ಎನ್ನುವ ತಾಯಿ ಒಂದು ನದಿಯಾಗಿ ಹೊರಟು ಹೋಗ್ತಾಳೆ. ಅದಕ್ಕೆ ಆ ಕ್ಷೇತ್ರಕ್ಕೆ ಏನು ಹೆಸರು ಗೊತ್ತಾ? ಮಾತೃಗಯ. ಅಂದ್ರೇನು? ಒಳ್ಳೆಯ ವಿಚಾರದಿಂದ ಒಂದು ನದಿಯಾಗಿ ಹೊರಟು ಹೋದ ತಾಯಿ. ಇವತ್ತು ಅಷ್ಟೇ, ಒಳ್ಳೆ ಜನ್ಮ ಕೊಟ್ಟ ತಾಯಂದಿರು ಗತಿಸಿ ಹೋದ್ರೆ ಆ ಮಾತೃಗಯಾಕ್ಕೆ ಕ್ಷೇತ್ರಕ್ಕೆ ಹೋಗಿ ತಾಯಿಗೊಂದು ತರ್ಪಣ ಕೊಟ್ರೆ ಅವರಿಗೆ ಮೋಕ್ಷ ಆಗುತ್ತೆ ಅಂತಾರೆ. ಎಂಥ ತಾಯಿ ಆ ದೇವಹೂತಿ! ಸಮಗ್ರ ನಮ್ಮ ಸನಾತನ ಧರ್ಮದ ಎಲ್ಲಾ ಸ್ತ್ರೀಯರಿಗೂ ಮೋಕ್ಷದ ಮಾರ್ಗವನ್ನು ಉಪದೇಶ ಮಾಡಿದ ತಾಯಿ ದೇವಹೂತಿ. ಮೂಲತಃ ಮನುವಿನ ಒಬ್ಬ ರಾಜನ ಮಗಳು. ಹಾಗಾದ್ರೆ ಅರ್ಥ ಏನು? ವೇದಾಂತ ಶ್ರೀಮಂತಿಕೆಯಲ್ಲಿಲ್ಲ, ಅನುಭಾವದಲ್ಲಿ ಇದೆ, ಹೃದಯದಲ್ಲಿದೆ. ಈ ಪಾಠವನ್ನು ಸಮಾಜಕ್ಕೆ ಮಾಡಿದ್ಲು ದೇವಹೂತಿ. ಎಷ್ಟು ಮೌಲಿಕವಾದ ಸಂದೇಶಗಳಿವೆ. ಅದನ್ನು ನೋಡಿದ್ಲು ದೇವಹೂತಿ. ಮರಣ ಆದ ಮೇಲೆ ಅವಳಿಗೊಂದಷ್ಟು 9 ಜನ ಹೆಣ್ಮಕ್ಳಿದ್ರಲ್ಲ, ಅವಳಲ್ಲಿ ಒಬ್ಳು ಅನಸೂಯ ಅಂತ ಅವಳ ಹೆಸರು. ಅದರ ಅರ್ಥ ಏನು ಗೊತ್ತಾ? ಹೊಟ್ಟೆ ಕಿಚ್ಚಿಲ್ಲದ ಹೆಣ್ಮಗಳು ಅಂತ. ಇದು ಹೆಣ್ಮಕ್ಳು ತುಂಬಾ ಅಪರೂಪ. ಅದು ಎಲ್ಲಾರಿಗೂ ಒಂದು ಹೊಟ್ಟೆಲಿ ಒಂದು ಕಿಚ್ಚಿರುತ್ತೆ. ಅವ್ರಿಗಿಷ್ಟು ಇವರಿಗಿಷ್ಟು. ನಿಮಗೆ ಯಾರಿಗೂ ಹೇಳಿದ್ದಲ್ಲ, ತುಂಬಾ ಜಾಣ ಇದ್ದೀರಿ ನೀವು, ಒಳ್ಳೆಯವರಿದ್ದೀರಿ. ನಂಗೆ ಹೊಟ್ಟೆ ಕಿಚ್ಚು ಜಾಸ್ತಿ. ಅವಳಿಗೆ ಅನಸೂಯ ಹೊಟ್ಟೆ ಕಿಚ್ಚೇ ಇಲ್ಲ. ಅವಳಿಗೆ ಅನ್ನಿಸ್ತಂತೆ, ನನ್ನಮ್ಮ ಹರಿಧ್ಯಾನ ಮಾಡಿ ದೇವರನ್ನೇ ತನ್ನ ಹೊಟ್ಟೆಯಲ್ಲಿ ಪಡೆದ್ಲು, ನಾನೇ ಕಣ್ ಮಾಡಬಾರ್ದು ಅಂತ ಅನ್ಕೊಂಡ್ಲಂತವಳು. ಗಂಡನಿಗೆ ಹೇಳಿಲ್ಲಂತೆ, ನಾವು ನೀವು ಕೂಡಿ ಇಬ್ರು ಹರೇ ರಾಮ ಹರೇ ರಾಮ ಧ್ಯಾನ ಮಾಡೋಣ, ಆ ದೇವರೇ ನಮ್ಮ ಮಗನಾಗಿ ಬರ್ತಾನೆ. ಒಳ್ಳೆ ದೇವರಂತ ಮಕ್ಕಳು ಬರ್ತಾರ್ರಿ. ದೇವರನ್ನ ಧ್ಯಾನ ಮಾಡಿದ್ರೆ ದೇವರಂತ ಮಕ್ಕಳು ಬರ್ತಾರೆ. ಹುಟ್ಟಿದ ತಕ್ಷಣ ಕೇಳ್ತಾರೆ, ಅಮ್ಮ ದೇವ್ರ ಮನೆ ಎಲ್ಲಿದೆ ಅಂತ ಕೇಳ್ತಾರೆ. ಇಲ್ದೇನೆ ಇದ್ರೆ ಯಾವಾಗಲೂ ಟಿವಿ ನೋಡಿ ಕಾಲ ಕಳೀತಾ ಇದ್ರೆ ಕೇಳ್ತಾನೆ, ಅಮ್ಮ ಟಿವಿ ಸ್ಟೇಷನ್ ಎಲ್ಲಿದೆ ಅಂತ ಕೇಳುತ್ತದೆ, ಮೊಬೈಲ್ ಎಲ್ಲಿದೆ ಅಂತ ಕೇಳುತ್ತೆ ಹುಟ್ಟಿದ ತಕ್ಷಣ ಮಗು. ನಮ್ಮ ಭಾವ ಹೇಗೋ ಮಕ್ಕಳ ಹಾಗೆ. ಮಕ್ಕಳನ್ನು ಶಪಿಸಬೇಡಿ, ನಾವು ಸರಿಯಾಗ್ಬೇಕು ಮೊದಲು. ಇದು ಭಾಗವತದ ಸಂದೇಶ. ದೇವಹೂತಿಯ ಆದರ್ಶ ಅವಳ ಮಗಳು ಅನಸೂಯಾಗಿ ಬರುತ್ತೆ. ಅತ್ರಿ ಅನಸೂಯರು ಸೇರಿಕೊಂಡು ಜಪ ಮಾಡ್ತಾರೆ. ಭಗವಂತನೇ ದತ್ತ ರೂಪದಿಂದ ಅವತಾರ ಮಾಡ್ತಾನೆ. ದತ್ತಾತ್ರೇಯ ನೀವು ಕೇಳಿದ್ದೀರಿ, ತುಂಬಾ ಫೇಮಸ್. ಅತ್ರಿ ಋಷಿಗಳಿಗೆ ಮಗನಾಗಿ ದತ್ತ ಅಂದ್ರೇನು? ತನ್ನನ್ನೇ ದಾನ ಮಾಡ್ತಾನೆ. ಯಾರು ನನ್ನನ್ನು ಹೃದಯ ಕರೀತಾರೆ ಅವರಿಗೆ ಮಗನಾಗಿ ಬರ್ತಾನೆ ಅಂತಾನೆ ದೇವರು. ಎಷ್ಟು ಕರುಣೆ ಆ ದೇವರಿಗೆ! ತುಂಬಾ ಸರಳ ಇದ್ದಾನೆ ದೇವರು. ಇದು ಆ ಸ್ವಯಂಭೂಮನುವಿನ ದೇವಹೂತಿಯ ಪರಂಪರೆಯನ್ನು ಹೇಳಿ, ಮತ್ತೆ ಸ್ವಯಂಭೂಮನುವಿನ 2ನೇ ಮಗ ಉತ್ತಾನಪಾದ, ಅವನ ಕತೆ ಹೇಳ್ತಾರೆ. ಇದರ ನಡುವೆ ಸ್ವಯಂಭೂಮನುವಿನ ಪರಂಪರೆಯ ಕಥೆಯನ್ನು ಹೇಳ್ತಾ ದೇವಹೂತಿ ಉತ್ತಾನಪಾದ ಇವರ ಕಥೆಯ ನಡುವೆ ಇದೇ ಪರಂಪರೆಯಲ್ಲಿ ದಕ್ಷ ಪ್ರಜಾಪತಿಯ ಕಥೆಯನ್ನು ಹೇಳ್ತಾರೆ. ದಕ್ಷ ಪ್ರಜಾಪತಿಗೆ 16 ಜನ ಪತ್ನಿಯರು, ಅನೇಕ ಜನ ಪತ್ನಿಯರು. ಅದರಲ್ಲಿ ದಾಕ್ಷಾಯಿಣಿ ಅಂತ ದಕ್ಷ ಪ್ರಜಾಪತಿಯ 16 ಜನ ಮಕ್ಕಳು. ಅದರಲ್ಲಿ ಕೊನೆಯ ಮಗಳು ದಾಕ್ಷಾಯಿಣಿ. ಅವಳನ್ನು ರುದ್ರದೇವರಿಗೆ ಕೊಟ್ಟು ಮದುವೆ ಮಾಡ್ತಾರೆ. ಸಾಕ್ಷಾತ್ ಶಿವನಿಗೆ ಕೊಟ್ಟು ಮದುವೆ ಮಾಡ್ತಾನೆ ದಕ್ಷ ಪ್ರಜಾಪತಿ. ಕೊಟ್ಟು ಮದುವೆ ಮಾಡಿದ್ರೆ ಒಂದಷ್ಟು ದಿನ ಆದ್ಮೇಲೆ ದಕ್ಷ ಪ್ರಜಾಪತಿಗೆ ಅಹಂಕಾರ ಬರುತ್ತೆ. ಎಂಥ ಕೈಲಾಸವಾಸಿಯಾದ ಎಲ್ಲಾ ಜೀವನ ಮನಸ್ಸಿಗೆ ನಿಯಾಮಕನಾದ ಶಿವ ನನ್ನ ಅಳಿಯಾಗಿದ್ದಾನೆ ಅಂತ ಗರ್ವ ಬಂದ್ಬಿಡುತ್ತೆ ಅವನಿಗೆ, ದಕ್ಷ ಪ್ರಜಾಪತಿಗೆ. ಅದಕ್ಕೆ ಅವನು ಏನ್ ಮಾಡ್ತಾನೆ, ಎಲ್ಲಾರನ್ನೂ ಸಭೆ ಕರೆಸಿ ನಮಸ್ಕಾರ ಮಾಡಿಸ್ಕೊಳ್ಬೇಕು ಅವ್ರ ಕೈಯಲ್ಲಿ. ನನ್ನ ಅಳಿಯ ಬರಬೇಕು ಸಭೆಯಲ್ಲಿ, ಎಲ್ಲಾರ ಮುಂದೆ ದೊಡ್ಡ ಜನ ಅಳಿಯ, ಅವನು ನಮಸ್ಕಾರ ಮಾಡಬೇಕು. ಗರ್ವದಿಂದ ಹೀಗೆ ನಡೆದುಕೊಳ್ತಾನೆ. ಅವಾಗ ಶಿವ, ಮಾವನಿಗಿಂತ ಅಳಿಯನ ಯೋಗ್ಯತೆ ದೊಡ್ಡದು, ಅವನು ನಮಸ್ಕಾರ ಮಾಡಲ್ಲ. ಯಾಕೆ ಅಂದ್ರೆ ಅಹಂಕಾರಿಗಳಿಗೆ ನಮಸ್ಕಾರ ಮಾಡಬಾರದು, ಹರಿಭಕ್ತರಿಗೆ ನಮಸ್ಕಾರ ಮಾಡಬೇಕು. ಸಿಟ್ಟು ಬರುತ್ತೆ ದಕ್ಷನಿಗೆ. ಒಂದು ದೊಡ್ಡ ಯಾಗವನ್ನ ಮಾಡ್ತಾನೆ, ಎಲ್ಲಾ ದೇವತೆಗಳನ್ನು ಕರೀತಾನೆ. ರುದ್ರದೇವರಿಗೆ ಅವಮಾನ ಮಾಡಬೇಕು ಅಂತ ಸಂಕಲ್ಪ ಮಾಡ್ತಾನೆ. ಅಷ್ಟು ದೊಡ್ಡ ಯಾಗ ಮಾಡೋದು ಅಂದ್ರೆ ಕೆಲವರು ಮಾಡ್ತಾರೆ, ದೊಡ್ಡ ಫಂಕ್ಷನ್, ಮನೆಗೆಲ್ಲ ದೀಪ ಬೆಳಗಿಸಿ ಪಟಾಕಿ ಹೊಡೆದು ಭರ್ಜರಿ ಊರಿನವ್ರನ್ನೆಲ್ಲ ಕರೆದು ಆಹುತಿ, ಅವರಿಗೆಲ್ಲ ದಾನ ಮಾಡ್ತಾರೆ. ಯಾಕೆಂದ್ರೆ ಪಕ್ಕದ ಮನೆಯವರು ಹೊಟ್ಟೆ ಉರಿಸ್ಬೇಕು ಅಂತ. ಪ್ರಯೋಜನ ಆಗಲ್ಲ ಅದು. ಈ ತರ ಮಾಡಬಾರ್ದು. ದಕ್ಷನ ಮನಸ್ಸು ಕೊಳಕು, ಕೆಟ್ಟ ಉದ್ದೇಶದಿಂದ ಯಾಗ ಮಾಡ್ತಾನೆ. ಎಲ್ಲಾರನ್ನೂ ಕರೀತಾನೆ, ತನ್ನ ಮಗಳನ್ನೇ ಕರೆಯಲ್ಲ, ಅಳಿಯನನ್ನೇ ಕರೆಯಲ್ಲ, ಅಹಂಕಾರದಿಂದ. ಕೊನೆಗೆ ಎಲ್ಲಾ ದೇವತೆಗಳು ಯಾಗಕ್ಕೆ ಹೋಗ್ಬೇಕಾದ್ರೆ ಪಾರ್ವತಿ ಕೇಳ್ತಾಳೆ ಕೈಲಾಸಲ್ಲಿ, ಎಲ್ಲ ಎಲ್ಲಿಗೆ ಹೊಂಟಿರಿ? ಅವಳು ಪಾರ್ವತಿ ಹೇಳ್ತಾಳೆ, ನಿನ್ನ ಅಪ್ಪನ ಮನೆಗೆ ಹೋಗ್ತಾ ಇದೀವಿ, ನಿನಗೇ ಗೊತ್ತಿಲ್ವಾ? ತುಂಬಾ ದೊಡ್ಡ ಒಂದು ಯಜ್ಞ ಮಾಡ್ತಾ ಇದ್ದಾನೆ ನಿನ್ನಪ್ಪ. ಕೊನೆಗ ಗಂಡನ ಹತ್ರ ಹೋಗಿ ಕೇಳ್ತಾಳೆ, ಎಲ್ಲಾರನ್ನೂ ಕರೆದ ನಮ್ಮಪ್ಪ ನಮ್ಮನ್ನು ಯಾಕೆ ಕರೀಲಿಲ್ಲ? ರುದ್ರದೇವರು ಹೇಳ್ತಾರೆ, ಅದು 1 ವರ್ಷದ ಹಳೆ ಕಥೆ, ನನ್ನನ್ನು ನಿನ್ನ ಅಪ್ಪ ಬೈದಿದ್ದಾನೆ.
ಡಿಸ್ಟರ್ಬ್ ಮಾಡಿಲ್ಲ ಅವರು ರುದ್ರದೇವರು. ಅಲ್ಲಿ ತನಕ ಪಾರ್ವತಿಗೆ ಹೇಳಿಲ್ಲ, ಸತೀದೇವಿಗೆ ಹೇಳಿಲ್ಲ. ಈಗ ಹೇಳ್ತಾರೆ, ನಿನ್ನಪ್ಪ ನನ್ನನ್ನು ಬೈದಿದ್ದಾನೆ, ಜಿಂಕೆ ಕಣ್ಣಿನ ಮಗಳನ್ನ ಕೋತಿ ಕಣ್ಣಿನ ಅಳಿಯನಿಗೆ ಕೊಟ್ಟೆ ಅಂತ ನನಗೆ ಬೈದಿದ್ದಾನೆ ಅವನು. ನಂದು ಕೋತಿ ಕಣ್ಣಂತೆ, ನಿನ್ ಜಿಂಕೆ ಕಣ್ಣಂತೆ. ಅವನ ಯಜ್ಞಕ್ಕೆ ನಾನು ಬರಂಗಿಲ್ಲ, ಅವನು ಕೊಟ್ಟ ಆಹುತಿ ನಾನು ತಿನ್ನಂಗಿಲ್ಲ. ಎಲ್ಲಿ ಹೋಗಿ ತಿನ್ನಬೇಕು ಹೇಳ್ರಿ? ಪ್ರೀತಿ ಇದ್ದಲ್ಲಿ ತಿನ್ನಬೇಕು, ದೇವರ ಪ್ರಸಾದ ಇದ್ದಲ್ಲಿ ತಿನ್ನಬೇಕು. ನಮಗೆ ಗತಿಗೆಟ್ಟವ್ರೇನು ಎಲ್ಲೆಲ್ಲೋ ತಿನ್ಲಿಕ್ಕೆ. ಅವನಿಗೆ ಪ್ರೀತಿ ಇಲ್ಲ, ಅವನು ಕೊಡುವ ಆಹುತಿಯಲ್ಲಿ ಅದು ಹರಿಪ್ರಸಾದ ಅಲ್ಲ, ನಾನು ತಿನ್ನಲ್ಲ ಅಂತಾರೆ ರುದ್ರದೇವರು. ಕೊನೆ ಪಾರ್ವತಿ ಕೇಳ್ತಾಳೆ, ಹಂಗಾರೆ ನಾನು ಹೋಗ್ಲೇನು? ನೀವು ಬರಲ್ಲ ಅಂದ್ರೆ ನಾನು ಹೋಗ್ಲಾ? ಇದೇ ಪ್ರಶ್ನೆ. ತವರು ಮನೆಯಲ್ಲಿ ಅಳಿಯನಿಗೆ ವಿರೋಧ ಮಾಡ್ತಾರೆ, ಹೆಂಡತಿ ಅಲ್ಲಿಗೆ ಹೋಗಬೇಕಾ ಬೇಡವಾ? ದೊಡ್ಡ ಸಮಸ್ಯೆ ಇದು, ಭಾಗವತಲ್ಲಿ ಈ ಸಮಸ್ಯೆ ಇದೆ. ಕೊನೆಗೆ ರುದ್ರದೇವರು ಹೇಳ್ತಾರೆ, ನೀನು ಹೋದ್ರೆ ಒಳ್ಳೇದಾಗಲ್ಲ ಅಂತ ಅನ್ನಿಸ್ತಾ ಇದೆ, ಬಲಾತ್ಕಾರವಾಗಿ ಹೋದ್ರೆ ನಾನೇನು ತಡೆಯಲ್ಲ ಅಂತ. ಇನ್ನೇನು ಹೇಳ್ತಾರೆ? ನೀನು ಹೋಗೋದಾದ್ರೂ ಹೋಗು, ಒಳ್ಳೇದಾಗಲ್ಲ ಅಂತ ಅನ್ನಿಸ್ತಾ ಇದೆ. ಅದ್ಯಾಕೆ ಒಳ್ಳೇದಾಗಲ್ಲ? ನಮ್ಮ ಅಪ್ಪನ ಬುದ್ಧಿನೂ ಸರಿ ಮಾಡ್ತೀನಿ, ಅಮ್ಮನ ಬುದ್ಧಿನೂ ಸರಿ ಮಾಡ್ತೀನಿ ಅನ್ಕೊಂಡು ಹಠಮಾರಿಯಾಗಿ ಹೋಗ್ತಾಳೆ. ಸತಿ ಹೋಗ್ತಾಳೆ. ಹೋದ್ರೆ ರುದ್ರ ಹೇಳಿರ್ತಾನೆ, ದಕ್ಷ ಹೇಳಿರ್ತಾನೆ, ರುದ್ರದೇವ್ರ ಫ್ಯಾಮಿಲಿ ಮೆಂಬರ್ಸ್ ಯಾರು ಬಂದ್ರು ಅವ್ರಿಗೆ ಸ್ವಾಗತ ಮಾಡಬಾರ್ದು ಅಂತ ಹೇಳಿರ್ತಾನೆ. ಇವಳನ್ನೆಲ್ಲ ದುರ್ಗುಟ್ಕೊಂಡು ನೋಡೋರೆ. ಆದ್ರೂ ಸುಮ್ಮನೆ ನಿಂತ್ಕೊಳ್ತಾಳೆ, ಯಾಗಕ್ಕೆ ಬಂದಿದ್ದೀನಿ, ಕೈ ಮುಗಿದು ಹೋಗೋಣ ಅಂತ. ಆ ಯಾಗದಲ್ಲಿ ಎಲ್ಲಾ ದೇವತೆಗಳಿಗೆ ಆಹುತಿ ಕೊಡ್ತಾರೆ, ರುದ್ರದೇವರಿಗೆ ಆಹುತಿ ಕೊಡಲ್ಲ. ಸಿಟ್ಟು ಬರುತ್ತವಳಿಗೆ. ಯಾರು ಅನ್ಕೊಂಡಿದ್ದೀರಿ? ಸತಿ ಅಂದ್ರೆ ಮಾಯಕ್ಕ. ಅವಳಿಗೆ ಸಿಟ್ಟು ಬಂತು ಅಂದ್ರೆ ಏನೇನು ಮಾಡ್ತಾಳೆ, ಎಲ್ಲೆಲ್ಲಿ ರಕ್ತದ ಚಂಡು ಹಾರಿಸ್ತಾಳೆ. ಅಲ್ಲಲ್ಲಲ್ಲಿ ಇದೆಯಲ್ಲ ಸ್ಟೇಷನ್ಗಳಲ್ಲಿ ದೈತ್ಯರನ್ನು ಸಂಹಾರ ಮಾಡಿದ್ದು. ಭಯಂಕರ ಸಿಟ್ಟು ಬರುತ್ತೆ ಅವಳಿಗೆ. ಸಿಟ್ಟು ಬಂದು ಏನ್ ಮಾಡ್ತಾಳೆ, ಇಲ್ಲೇನೋ ಹಾನಿ ಮಾಡೋದು ಬೇಡ, ನನ್ನ ಗಂಡ ನೋಡ್ಕೊಳ್ತಾನೆ ಅಂತ, ಇಂತಹ ಪಾಪಿಷ್ಠರ ಮನೆಯಲ್ಲಿ ನನಗೆ ಜನ್ಮ ಆಗಿದ್ದೆ ಅಪರಾಧ ಆಗಿದೆ ಅಂತ ಯೋಗಾಗ್ರಿಯಿಂದ ತನ್ನ ತನು ತ್ಯಾಗ ಮಾಡಿಬಿಡ್ತಾಳೆ. ನಿನ್ ದೇಹ ನೀನೇ ಇಟ್ಕೋ, ನಾನು ಆ ಗಂಡನನ್ನ ಮತ್ತೆ ಪಡಿತೀನಿ ಅಂತ ದಕ್ಷನ ಮಗಳಾಗಿ ಹುಟ್ಟಿದ ಈ ಸತಿ, ಈ ಮಾಯಾ, ಈ ಪಾರ್ವತಿ ಮತ್ತೆ ಹಿಮವಂತನ ಮಗಳಾಗಿ ಹುಟ್ಟುತ್ತಾಳೆ. ಅವಳಿಗೆ ಪಾರ್ವತಿ ಅಂತ ಹೆಸರು. ಮತ್ತೆ ರುದ್ರನನ್ನ ಗಂಡನಾಗಿ ಪಡಿತಾಳೆ. ಇಷ್ಟರಲ್ಲಿ ಏನಾಗುತ್ತೆ, ರುದ್ರದೇವರಿಗೆ ಸಿಟ್ಟು ಬರುತ್ತೆ. ನನ್ನ ಹೆಂಡತಿಯ ಹತ್ಯೆಗೆ ಕಾರಣನಾದ ಅಂತ ಸಿಟ್ಟು ಮಾಡಿಕೊಂಡು ವೀರಭದ್ರನನ್ನು ಸೃಷ್ಟಿ ಮಾಡಿ ದಕ್ಷ ಪ್ರಜಾಪತಿಯ ಯಜ್ಞವನ್ನೆಲ್ಲ ಧ್ವಂಸ ಮಾಡ್ತಾನೆ. ದಕ್ಷ ಪ್ರಜಾಪತಿ ತಲೆ ಕಡ್ದು ಹಾಕ್ತಾನೆ. ಏನ್ ಅನ್ಯಾಯ ಮಾಡ್ತಾ ಇದ್ದೀನಿ ನೀನು? ದೇವರು ಅದಕ್ಕೆ ಸಪೋರ್ಟ್ ಮಾಡ್ತಾನೆ, ವಿಷ್ಣುನು ಸಪೋರ್ಟ್ ಮಾಡ್ತಾನೆ. ಅಹಂಕಾರದಿಂದ ಮಾಡಿದ ಅನ್ಯಾಯದ ಯಜ್ಞ ಇದು. ಕೊನೆಗೆ ದಕ್ಷ ಪ್ರಜಾಪತಿ ತಲೆ ಕಡ್ದು ಹೋಗುತ್ತೆ, ಯಜ್ಞ ಅರ್ಧದಲ್ಲಿ ನಿಂತಿದೆ. ಒಂದು ಆಡಿನ ತಲೆ ತಂದು ಜೋಡಿಸ್ತಾರೆ ದಕ್ಷ ಪ್ರಜಾಪತಿಯ ದೇಹಕ್ಕೆ. ಅವಾಗ ಬುದ್ಧಿ ಸರಿಯಾಗುತ್ತೆ. ಈಗ ಮನುಷ್ಯನ ಹೃದಯ, ಪ್ರಾಣಿಯ ತಲೆ ಸರಿ ಇದೆ. ನಮ್ಮದೆಲ್ಲ ಮನುಷ್ಯನ ತಲೆ ಪ್ರಾಣಿಗಳ ಹೃದಯ ಆಗಿದೆ. ಇದು ಸರಿ ಇಲ್ಲ. ಹೃದಯ ಮನುಷ್ಯನದ್ದೇ ಇರಬೇಕು, ತಲೆ ಯಾವುದಾದ್ರೂ ನಡೆಯುತ್ತೆ. ಮನುಷ್ಯರ ತಲೆ ಇದ್ದು ಪ್ರಾಣಿಗಳ ಹೃದಯ ಆಗಬಾರದು ಅನ್ನುತ್ತೆ ಭಾಗವತದ ಕಥೆ. ಈಗ ಪಶ್ಚಾತ್ತಾಪ ಪಟ್ಟು ದಕ್ಷ ಪ್ರಜಾಪತಿ ಹೇಳ್ತಾನೆ, ರುದ್ರದೇವರನ್ನ ಯಾರ ಅವಮಾನ ಮಾಡ್ತಾರೆ ಅವರಿಗೆ ಒಳ್ಳೇದಾಗಲ್ಲ, ಶಿವನಿಗೆ ಅವಮಾನ ಮಾಡಿದವರಿಗೆ ಒಳ್ಳೇದಾಗಲ್ಲ. ಇದು ಘೋಷಣೆ ಮಾಡ್ತಾನೆ, ಇದು ನನ್ನ ಅನುಭವ ಅಂತ. ಅವನ ಪಶ್ಚಾತ್ತಾಪದ ಬುದ್ಧಿಗೆ ವಿಷ್ಣು ಬಂದು ಆ ಯಜ್ಞದಲ್ಲಿ ಆಹುತಿ ತಗೊಳ್ತಾನೆ, ಅವನಿಗೆ ಒಳ್ಳೇದಾಗುತ್ತೆ. ಇದು ಭಾಗವತದ ಪಾಠ. ಯಾರನ್ನೂ ಅವಮಾನ ಮಾಡಬೇಡಿ, ಅಹಂಕಾರಿಗಳಾಗಬೇಡಿ, ದುಡ್ಡಿನ ಮದವನ್ನ ತೋರಿಸಬೇಡಿ ಅಂತ ಪಾಠ ಹೇಳುತ್ತೆ. ಈ ತರ ತುಂಬಾ ನೀತಿ ಪಾಠ ಹೇಳಿ ಆ ಸ್ವಯಂಭೂ ಮನುವಿನ ಉತ್ತಾನಪಾದ ಅನ್ನೋ ಒಬ್ಬ ರಾಜನ ಕತೆ ಹೇಳ್ತಾರೆ. ಅವನಿಗಿಬ್ರು ಹೆಂಡಂದಿರು, ಉತ್ತಾನಪಾದನಿಗೆ ಸುರುಚಿ, ಸುನೀತಿ ಅಂತ. ಆ ಸುನೀತಿಯ ಮಗ ಧ್ರುವಕುಮಾರ. ಒಂದು ದಿನ ಏನಾಗುತ್ತೆ, ಉತ್ತಾನಪಾದ ರಾಜನ ಆ ಸುರುಚಿಯ ಮಗ, ಎರಡನೇ ಹೆಂಡತಿ ಮಗ, ಅಪ್ಪನ ತೊಡೆ ಮೇಲೆ ಹೋಗಿ ಸಿಂಹಾಸನ ಕೂತಿದ್ದಾನೆ. ಅದನ್ನ ನೋಡಿ ಸುನೀತಿಯ ಮಗನು ಅಪ್ಪನ ತೊಡೆ ಮೇಲೆ ಕೂತ್ಕೊಳ್ಬೇಕು ಅಂತ ಓಡೋಗ್ತಾ ಇದ್ದಾನೆ. ಸುರುಚಿ ಎಳೆದು ಹಾಕ್ತಾಳೆ ಕೆಳಗೆ. ಅಪ್ಪನ ತೊಡೆ ಮೇಲೆ ಆ ಸಿಂಹಾಸನ ಕೂತ್ಕೊಳ್ಬೇಕಾದವನು ನನ್ನ ಮಗ. ಸವತಿ ಮಾತ್ಸರ್ಯ ಹೇಳಿದ್ನಲ್ಲ, ಹೊಟ್ಟೆ ಕಿಚ್ಚು. ನಿನ್ನ ಮಗ, ಅವನಿಗೆ ಯೋಗ್ಯತೆ ಇಲ್ಲ, ನೀನು ಸುನೀತಿಯ ಮಗ ನೀನು. ಅವಳು ದುರ್ಭಾಗ್ಯಳು, ಅವಳಿಗೆ ಯಾವ ವೈಭವ ಇಲ್ಲ, ಯಾವ ಶ್ರೀಮಂತಿಕೆ ಇಲ್ಲ. ನಿನ್ನ ಅಪ್ಪನ ತೊಡೆಯಲ್ಲಿ ಕೂತ್ಕೊಳ್ಬೇಕು ಅಂದ್ರೆ ನನ್ನ ಹೊಟ್ಟೆಯಲ್ಲಿ ಹೊಟ್ಟು ಸತ್ತು ಹೋಗಿ, ಅಲ್ಲಿ ತನಕ ಆಸೆ ಪಡಬೇಡ ಅಂತ ತೆಗೆದ ತಳ್ತಾಳೆ ಆ ಸುರುಚಿ. ಆ ಮಗು ಹತ್ಕೋತ್ ಬರುತ್ತೆ, ಅಮ್ಮ ನಾನ್ ಕಾಡಿಗೆ ಹೋಗಿ ತಪಸ್ಸು ಮಾಡಿ ಇನ್ನೊಂದು ಜನ್ಮದಲ್ಲಿ ಅವಳ ಹೊಟ್ಟೆಯಲ್ಲಿ ಹುಟ್ಟಬೇಕಂತೆ, ನಿನ್ನ ಹೊಟ್ಟೆಯಲ್ಲಿ ಹುಟ್ಟಬಾರ್ದಂತೆ ಅಮ್ಮ ಅಂತ ಜೋರಾಗಿ ಮಗು ಆಡುತ್ತೆ. ಸುನೀತಿ ಹಂಗೆ ಹೇಳಿದ್ಲ ಆಕಿ ಅಂತ ಸಿಟ್ಟು ಮಾಡ್ಕೊಳ್ಳಿಲ್ಲ. ಒಂದು ಕೆಟ್ಟ ಹೆಣ್ಣು ಇದೆ, ಒಳ್ಳೆ ಹೆಣ್ಣು ಇದೆ. ಅವಳಿಗೆ ಹೆಸರೇನು ಹೇಳಿ? ಸುನೀತಿ. ನೀತಿಯೇ ಹೇಳ್ತಾಳವಳು.
ಅವಳು ಸುರುಚಿ ಅಂದ್ರೇನು, ಬರೀ ಕುರ್ಕುರೆ ಪರ್ಪರೆ ತಿನ್ನೋದು ಮಾತನಾಡೋದು ಅಷ್ಟೇ ಕೆಲಸ ಅವಳದ್ದು. ಸುನೀತಿ ಹೇಳ್ತಾಳೆ, ಮಗನೇ ಯಾರಿಗೂ ಕೆಟ್ಟದ್ದನ್ನ ಬಯಸಬೇಡ. ಅವಳು ಒಳ್ಳೆ ಮಾತು ಹೇಳಿದಾಳು ನೋಡು, ಕಾಡಿಗೆ ಹೋಗಿ ದೇವರನ್ನು ಕುರಿತು ತಪಸ್ಸು ಮಾಡು. ಯಾರ ಹೊಟ್ಟೆಯಲ್ಲಿ ಹುಟ್ಟಬೇಕು ಅಂತ ಅವನ ಸಂಕಲ್ಪ. ನೀನ್ ಕಾಡಿಗೆ ಹೋಗಿ ದೇವರನ್ನು ಧ್ಯಾನ ಮಾಡು, ಹರಿಕೃಷ್ಣ ಅನ್ನೋ. ಅವಳು ತಾಯಿ ನಾನು ತಾಯಿ, ಒಳ್ಳೆ ಉಪದೇಶ ಮಾಡ್ತಾ ಇದ್ದೀವಲ್ಲ, ಒಳ್ಳೆದನ್ನು ಸ್ವೀಕಾರ ಮಾಡು. ಹೌದು ಅನ್ಸುತ್ತೆ ಆ ಧ್ರುವ ಕುಮಾರನಿಗೆ, ಅಮ್ಮ ಹಾಗಾದ್ರೆ ನಾನು ಕಾಡಿಗೆ ಹೋಗಿ ಹರೇ ಕೃಷ್ಣ ಗೋವಿಂದ ಅಂದ್ರೆ ದೇವರು ಸಿಗ್ತಾನ? ಖಂಡಿತ ಸಿಗ್ತಾನೆ. ಕಾಡಿಗೆ ಹೋಗ್ತಾನೆ, ನಾರದರು ಉಪದೇಶ ಮಾಡ್ತಾರೆ ಹೇಗೆ ಧ್ಯಾನ ಮಾಡಬೇಕು ಅಂತ. ಧ್ಯಾನ ಮಾಡ್ತಾನೆ ಧ್ರುವ ಕುಮಾರ. 6 ತಿಂಗಳಲ್ಲಿ, ಇದನ್ನ ಭಾಗವತ ಹೇಳುತ್ತೆ, ಕಲಿಯುಗದಲ್ಲಿ ಪ್ರತಿದಿನ 1 ಗಂಟೆ ಏಕಾಗ್ರತೆಯಿಂದ ಹರೇ ರಾಮ ಹರೇ ಕೃಷ್ಣ ಅಂತ ಧ್ಯಾನ ಮಾಡಿದ್ರೆ ನಮ್ಮ ಕಣ್ಣು ಮುಂದೆ ಕೃಷ್ಣ ಮಾತಾಡೋದು ಕಾಣಿಸುತ್ತೆ ಅಂತ ಹೇಳುತ್ತೆ ಭಾಗವತ. ಧ್ರುವ ಕುಮಾರ ಆ ರೀತಿ ಧ್ಯಾನ ಮಾಡ್ತಾನೆ. ಕೃಷ್ಣ ಶಂಖಚಕ್ರ ಗದಾಧಾರಿಯಾಗಿ ಬಂದು ನಿಂತ್ಕೊಳ್ತಾನೆ. ಸಂತೋಷ ಆಗ್ಬಿಡುತ್ತೆ ಧ್ರುವ ಕುಮಾರನಿಗೆ. ಕೃಷ್ಣ ಅನುಗ್ರಹ ಮಾಡ್ತಾನೆ. ಇಷ್ಟರಲ್ಲಾಗಲೇ 6 ತಿಂಗಳಲ್ಲಿ ಏನ್ ಕಥೆ ಆಗೋಗಿದೆ ಅಂದ್ರೆ, ಸುರುಚಿಯ ಮಗ ಉತ್ತಮ ಅಂತ ಅವನು ಕಾಡಿನಲ್ಲಿ ಒಬ್ಬ ಗಂಧರ್ವನ ಜೊತೆಗೆ ಯುದ್ಧಕ್ಕೆ ಹೋಗಿ ಅದ್ರಲ್ಲಿ ಸತ್ತೇ ಹೋಗಿದ್ದಾನು. ನಾವು ಬಯಸುವುದು ನನ್ನ ಮಗನಿಗೆ ಸಾಮ್ರಾಜ್ಯ ಅಂತ, ದೇವರು ಬಯಸುವುದು ಬೇರೆ ಇನ್ನೊಬ್ಬನಿಗೆ ಸಾಮ್ರಾಜ್ಯ. ಇದನ್ನೇ ಹರಿಚಿತ್ತ ಅನ್ನುತ್ತೆ ಭಾಗವತ. ಸ್ವಾರ್ಥಕ್ಕೆ ನೀವೇನು ಆಸೆ ಪಡಬೇಡಿ, ದೇವರು ಕೊಟ್ಟದ್ದನ್ನ ಪ್ರಸಾದ ಅಂತ ಸ್ವೀಕಾರ ಮಾಡಿ. ಎಷ್ಟು ಸ್ವಚ್ಛವಾದ ಮಾತುಗಳಿಂದ ಹೇಳುತ್ತೆ ಭಾಗವತ. ಧ್ರುವ ಕುಮಾರನಿಗೆ 36,000 ವರ್ಷ ಸುಖ ಸಮೃದ್ಧಿಯಿಂದ ಕೂಡಿದ ರಾಜ್ಯ ಸಿಗುತ್ತೆ. ಕೊನೆಗೆ ವಿರಕ್ತನಾಗಿ ಧ್ರುವ ಕುಮಾರ ಆಲೋಚನೆ ಮಾಡ್ತಾನೆ, ನನಗೆ ಕಂಟಕ ಇತ್ತು, ರಾಜ್ಯ ಇರಲಿಲ್ಲ, ನನ್ನಮ್ಮನಿಗೆ ದುಃಖ ಇತ್ತು, ದೇವರು ಕಂಡ ಭಾಗ್ಯಗಳು ಸಿಕ್ತು, ಇನ್ನು ಉಳಿದ ನನ್ನ ಬದುಕಿನ ಆಯುಷ್ಯವನ್ನ ದೇವರಿಗೆ ಅರ್ಪಣೆ ಮಾಡ್ತೀನಿ. 50-60 ವರ್ಷ ಆದ್ಮೇಲಾದ್ರೂ ದೇವರ ಕಥೆ ಕೇಳಬೇಕು. 90 ವರ್ಷದ ತನಕ ಹಣ ಸಂಪಾದನೆ ಮಾಡ್ತೀನಿ, ಫ್ಯಾಕ್ಟ್ರಿಗೆ ಹೋಗ್ತೀನಿ ಅಂದ್ರೆ ಅವನಂತಹ ಕೆಟ್ಟ ಮನುಷ್ಯ ಸಮಾಜದಲ್ಲಿಲ್ಲ. ದೇಹ ನರನಾಡಿಗಳೆಲ್ಲ ಶಿಥಿಲ ಆಗಬೇಕಾದ್ರೂ ಗೋವಿಂದ ನಾರಾಯಣ ಅನ್ಬೇಕು. ಧ್ರುವ ಕುಮಾರ ಬದರಿ ಕ್ಷೇತ್ರಕ್ಕೆ ಹೋಗ್ತಾನೆ, ಗೋವಿಂದನನ್ನ ಧ್ಯಾನ ಮಾಡ್ತಾನೆ, ವೈಕುಂಠಕ್ಕೆ ಸೇರಿಕೊಳ್ತಾನೆ. ಇದೆಲ್ಲ ಆದರ್ಶಗಳನ್ನ ಭಾಗವತ ಹೇಳುತ್ತೆ. ಒಂದು ಕಾಲದ ದುಃಖಗಳು ಬಂದ್ರೆ ದೇವರಲ್ಲಿ ಶರಣಾಗತರಾಗಿ ಸುಖಗಳನ್ನ ಕೊಡ್ತಾನೆ, ಮತ್ತೆ ಅವನಿಗೆ ಸಮರ್ಪಣೆ ಮಾಡಿ ಸುಖ ಸಿಕ್ಕಾಗ ಮದಭರಿತರಾಗಿ ದೇವರನ್ನ ಮರಿಬೇಡಿ ಅಂತ ಕಿವಿ ಹಿಂಡುತ್ತೆ ಭಾಗವತ. ಇದನ್ನೇ ಕೊನೆಗೆ ಭಾಗವತ ಹೇಳುವ ಸಂದೇಶ. ಸರ್ವೇಷಾಮಪಿ ಜಂತೂನಾಂ ಸತತಂ ದೇಹ ಪೋಷಣೆ ಅಸ್ತಿ ಪ್ರಜ್ಞಾ ನಿಜಾಯತ್ತ ಕೋ ವಿಶೇಷ ತಯಾಂದ್ರಣ. ಒಂದು ಇರುವೆ, ಅದಕ್ಕೆ ತನ್ನ ಹೆಂಡತಿ ಮಕ್ಕಳು ಅಂತಿದ್ದಾರೆ. ತನ್ನ ಹೆಂಡತಿ, ತನ್ನ ಸುಖ, ತನ್ನ ಮಕ್ಕಳು, ಅದಕ್ಕೊಂದು ಸುಖ ಇದೆ. ಒಂದು ಹಸು, ಅದಕ್ಕೊಂದು ಕರು, ಅದಕ್ಕೊಂದು ಮಮತೆ, ಅದರ ಮೈ ನೆಕ್ಕುತ್ತೆ, ಪ್ರೀತಿ ಮಾಡುತ್ತೆ, ಹಾಲು ಉಣಿಸುತ್ತೆ. ಯಾವ ಪ್ರಾಣಿ ಪಕ್ಷಿ ಕೀಟ ಪ್ರಪಂಚ ತೆಗೆದುಕೊಳ್ಳಿ, ತನ್ನ ಮಕ್ಕಳು ಅನ್ನುವ ಮೋಹ ಯಾರಿಗಿಲ್ಲ. ಇದೇ ಮನುಷ್ಯನೂ ಮಾಡ್ತಾನೆ. 2 ಮಕ್ಕಳು, ಅವರಿಗೋಸ್ಕರ ದುಡಿಮೆ ಮಾಡದೆ ಹೆಂಡತಿ ಮನೆ ಕಟ್ಟಿದೆ. ಆ ಪ್ರಾಣಿ ಪಕ್ಷಿಗಳಿಗೂ ನಿಮಗೂ ಏನು ವ್ಯತ್ಯಾಸ ಅಂತ ಕೇಳುತ್ತೆ ಭಾಗವತ. ಅವುಗಳು ಮಕ್ಕಳು ಮಾಡಿದ್ವು, ನಾವು 2 ಮಕ್ಕಳು. ಒಂದು ಇರುವೆಗೆ 100 ಜನ ಮಕ್ಕಳು. ಎಲ್ಲರಿಗೂ ಮಮತೆಯಿಂದ ಸಕ್ಕರೆ ತಿನ್ಸುತ್ತೆ ಅದು, ಬೆಲ್ಲ ತಿನ್ಸುತ್ತೆ ಅದು. ನಾವು ವಿಷ ತಿನ್ನಿಸ್ತೀವಿ, ಹುಟ್ಟಿದ ತಕ್ಷಣ ಮಕ್ಕಳಿಗೆ ಇಂಜೆಕ್ಷನ್ ಹಾಕ್ತೀವಿ. ಹುಟ್ಟುದು ಆಸ್ಪತ್ರೆಯಲ್ಲಿ, ಸಾಯುವುದು ಆಸ್ಪತ್ರೆಯಲ್ಲಿ. ಯಾರಿಗೂ ನಾರ್ಮಲ್ ಡೆಲಿವರಿ ಇಲ್ಲ, ಎಲ್ಲರಿಗೂ ಸಿಜೇರಿಯನ್. ಎಲ್ಲಿಯಾದ್ರೂ ಇರುವೆಗಳಿಗೆ ಸಿಜೇರಿಯನ್ ಕೇಳಿದ್ದೀರಾ? ಎಲ್ಲ ನಾರ್ಮಲ್ ಡೆಲಿವರಿ. ಅವುಗಳಿಗಿರುವ ಸುಖ ನಮಗಿದೆಯಾ? ಅರಣ್ಯ ಎಷ್ಟು ನಿರ್ಮಲವಾಗಿರುತ್ತೆ, ಸಿಟಿಗಳು ಎಷ್ಟು ಕೊಳಕಾಗಿರುತ್ತೆ. ಪ್ರಾಣಿಗಳಿಗಿರುವ ಸುಖ ಮನುಷ್ಯನ ಜೀವನದಲ್ಲಿಲ್ಲ. ಹಾಗಾದ್ರೆ ಮನುಷ್ಯನಿಗೂ ಪ್ರಾಣಿಗಳಿಗೂ ಏನು ವ್ಯತ್ಯಾಸ? ಬಾಯಿ ತೆಗೆದ್ರೆ ಮಾನವನಿಗೆ ಕೃಷ್ಣ ಗೋವಿಂದ ಅಂತ ಹೇಳಲಿಕ್ಕೆ ಬರುತ್ತೆ, ಪ್ರಾಣಿಗಳಿಗೆ ಹೇಳಲಿಕ್ಕೆ ಬರಲ್ಲ. ಹಾಗಾಗಿ ಪ್ರಾಣಿಗಳಿಗಿಂತ ಮನುಷ್ಯ ಜಾಸ್ತಿ ದೊಡ್ಡವ. ಅದನ್ನು ಹೇಳಿಲ್ಲ ಅಂದ್ರೆ ಪ್ರಾಣಿ ಪಕ್ಷಿಗಳಿಗಿಂತ ಅಧಮನಾಗಿದ್ದಾನೆ ಜೀವ. ಇದು ಭಾಗವತ ಹೇಳುತ್ತೆ. ಈ ದೇಹ ಕೊಟ್ಟಿದ್ದು ದೇವರು, ಸಮರ್ಪಣೆ ಅವನಿಗೆ ಎನ್ನುವ ಎಚ್ಚರ ಇರಲಿ. ನಿಮ್ಮ ಅಪ್ಪನಿಗೆ ಯಾರು ಗಂಡು ಹುಟ್ಟುತ್ತಾ ಹೆಣ್ಣು ಹುಟ್ಟುತ್ತಾ ಹುಟ್ಟುವ ತನಕ ಗೊತ್ತಾಗಲ್ಲ, ಡಾಕ್ಟ್ರು ಹೇಳಲ್ಲ, ಹೇಳಿದ್ರೆ ಅಫೆನ್ಸ್ ಅದು. ಮಗು ಆಗುತ್ತಾ ಇಲ್ವಾ? ಎಷ್ಟೋ ಜನ ಮಕ್ಕಳೇ ಆಗಿಲ್ಲ. ಕೆಲವರಿಗೆ ಬಯಸದೇ ಇದ್ರೂ ಮಕ್ಕಳಾಗಿದ್ದಾರೆ, ಕೆಲವರು ಗಂಡು ಗೊತ್ತಿಲ್ಲ ಹೆಣ್ಣು ಗೊತ್ತಿಲ್ಲ ಹುಟ್ಟಿದ್ದಾರೆ. ಹಾಗಾದ್ರೆ ಏನರ್ಥ? ನಾವು ಹುಟ್ಟಿದ್ದು ಆ ದೇವನಿಂದ, ನಮ್ಮ ಅಪ್ಪನ ಸಂಕಲ್ಪದಿಂದ ಅಲ್ಲ. ಅವನೊಬ್ಬ ನೆಪ, ಅವನಿಗೊಂದು ಗೌರವ ಇದೆ, ಅವನಲ್ಲೊಂದು ಭಗವಂತ ಇದ್ದಾನೆ. ನಮ್ಮ ಸಮರ್ಪಣೆ ಯಾರಿಗೆ? ಆ ಭಗವಂತನಿಗೆ. ವಾಚಂ ಯಚ್ಚ ಮನೋ ಯಚ್ಚ ಯಚ್ಚ ಪ್ರಾಣೇಂದ್ರಿಯಾಣಿ ಚ ಆತ್ಮಾನಂ ಆತ್ಮನಾ ಯಚ್ಚ. ನಿನ್ನ ಮಾತು, ನಿನ್ನ ಮನಸ್ಸು, ನಿನ್ನ ಕೃತಿ, ನಿನ್ನ ದುಡಿಮೆ, ನಿನ್ನ ಸರ್ವಸ್ವವನ್ನ ಅವನ ಪಾದಾರವಿಂದಕ್ಕೆ. ತ್ವಮೇವ ಮಾತಾ ಚ ಪಿತಾ ತ್ವಮೇವ
ತ್ವಮೇವ ಬಂಧುಶ್ಚ ಸಖಾ ತ್ವಮೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವ ದೇವ. ನನ್ನ ಬದುಕಿನ ಸರ್ವಸ್ವ ನೀನು ಅನ್ನುವ ಭಾವದಿಂದ ಆ ದೇವರಿಗೆ ಅರ್ಪಣೆ ಮಾಡಿ. ಇಷ್ಟು 4 ಚಾಪ್ಟರ್ ಮುಗಿತಿ. ಪ್ರಥಮ ಸ್ಕಂದ, ದ್ವಿತೀಯ ಸ್ಕಂದ, ತೃತೀಯ ಸ್ಕಂದ, ಚತುರ್ಥ ಸ್ಕಂದ ಅಂತ ಕಥೆ ಇಲ್ಲಿಗೆ ಮುಗಿತು. 5ನೆಯ ಸ್ಕಂದದಲ್ಲಿ ಸ್ವಯಂಭೂಮನುವಿನ ಮೊದಲನೆಯ ಮಗ ಪ್ರಿಯವ್ರತ, ಅವನಿಗೆ ಆಗ್ನೇಯಿದ್ರ ಅಂತ ಒಬ್ಬ ಮಗ ಆಗ್ತಾನೆ, ಅವನಿಗೆ ಒಬ್ಬ ನಾಭಿ ಅಂತ ಮಗ ಆಗ್ತಾನೆ, ಅವನಿಗೆ ಒಬ್ಬ ಋಷಭ ಅಂತ ಮಗ ಆಗ್ತಾನೆ, ಅವನಿಗೊಬ್ಬ ಭರತ ಅಂತ ಮಗ ಆಗ್ತಾನೆ. ಆ ಭರತನಿಂದಲೇ ಈ ದೇಶಕ್ಕೆ ಭಾರತ ಅಂತ ಹೆಸರು ಬಂದಿದೆ ಅಂತ ಭಾಗವತ. ದೇಶ ಭಾಗವತದಿಂದ ಪ್ರತಿಪಾದ್ಯವಾದ ದೇಶ. ನ್ಯೂ ಜರ್ಸಿ ಯಾವ ಪುರಾಣದಲ್ಲಿ ಅದರ ಹೆಸರಿಲ್ಲ, USA ಅದು ಎಲ್ಲೂ ಪುರಾಣದಲ್ಲಿಲ್ಲ. ನಮ್ಮ ಭಾರತ ದೇಶದ ಕಥೆ, ಕರ್ನಾಟಕ ಅನ್ನುವ ಶಬ್ದ, ಭಾರತ ಅನ್ನುವ ಶಬ್ದ, ಇದು ಕೋಟಿ ಕೋಟಿ ವರ್ಷಗಳಿಂದ ವೇದವ್ಯಾಸದೇವರು ಕೊಟ್ಟ ಹೆಸರು. ಅದನ್ನು ಉಳಿಸಿಕೊಂಡ ಭಾರತೀಯರು ನಾವು ಅನ್ನುವ ಹೆಮ್ಮೆ ನಮ್ಮೆಲ್ಲರ ಪಾಲಿಗಿರಬೇಕಾಗಿದೆ. ಭರತನಿಂದ ಬಂದ ದೇಶ ಇದು ಭಾರತ ದೇಶ. ಆ ಭರತನ ಕಥೆ ಏನು, ಆ ಭಗವಂತನ ಅನುಗ್ರಹದ ಮುಂದಿನ ಆಯಾಮಗಳೇನು ಅನ್ನುವುದನ್ನೆಲ್ಲ ಭಾಗವತ ತುಂಬಾ ವಿಸ್ತಾರವಾಗಿ, ತುಂಬಾ ರಮಣೀಯವಾಗಿ ಅನೇಕ ಕಥೆಗಳ ಮೂಲಕ ಜೀವರಿಗೆ ಬೇಕಾದ ಕರ್ತವ್ಯಗಳನ್ನು ಬೋಧಿಸುತ್ತೆ ಎನ್ನುವುದನ್ನ ಮತ್ತೆ ನಾಳೆ ಸೇರಿದಾಗ, ನಾಳೆ ಹರಿದಿನ. ಹರಿದಿನ ಅಂದ್ರೆ ಏನು? 15 ದಿನಕ್ಕೊಮ್ಮೆ ಏಕಾದಶಿ ಉಪವಾಸ ಮಾಡಬೇಕು ಅಂತ ಇದೆ. ಇದು ಬ್ರಾಹ್ಮಣರ ವ್ರತ ಅಲ್ಲ, ಮನುಷ್ಯರ ವ್ರತ. ಒಬ್ರು ಬೆಂಗಳೂರಿನಲ್ಲಿ PhD ಮಾಡಿದ್ದಾರೆ, ಬೀದಿ ನಾಯಿಗಳು ಏಕಾದಶಿ ಅನ್ನ ತಿನ್ನಲ್ಲ ಅಂತ. ಯಾಕೆಂದ್ರೆ ಎಲ್ಲಾ ರೋಗ ಏಕಾದಶಿ ಅನ್ನದಲ್ಲಿ ಇರುತ್ತಂತೆ, ನಾವು ತಿಂದ್ರೆ ಅದಕ್ಕಿಂತ ಕಡೆ ಆಗ್ತೇವೆ ಅಂತ ಅರ್ಥ. ಹಾಗಾಗಿ ಅನ್ನ ತಿನ್ನಬಾರದು, ಬೇಯಿಸಿದ ಪದಾರ್ಥ ತಿನ್ನಬಾರದು. ಅನಿವಾರ್ಯ ಆದ್ರೆ ಹಣ್ಣು ಹಾಲು, ಓಕೆ, ಹಣ್ಣು ಹಾಲು ತಿನ್ರಿ. ನಿಮ್ಮ ದೇಹ ಅದಕ್ಕೊಂದು ಸರ್ವಿಸ್ ಬೇಕು. ಗಾಡಿ ಓಡ್ತಾನೇ ಇದ್ರೆ ಅದಕ್ಕೆ ಆಯಿಲ್ ಸರ್ವಿಸ್ ಬೇಕಾ ಬೇಡವಾ? 15 ದಿನ ತಿಂತಾನೇ ಇರ್ತೇವೆ, ಸ್ವಲ್ಪ ಸ್ಪೀಡ್ ಬ್ರೇಕ್ ಸ್ಟಾಪ್ ಮಾಡ್ರಿ. ನಾಳೆ ಏಕಾದಶಿ ತಿನ್ನಬೇಡ್ರಿ. ನಭೋಕ್ತವ್ಯಂ ನಭೋಕ್ತವ್ಯಂ ಸಂಪ್ರಾಪ್ತೆ ಹರಿವಾಸರೆ. ಭಾಗವತ ಹೇಳುತ್ತೆ ಅಂಬರೀಷನ ಕಥೆಯಲ್ಲಿ, ಏಕಾದಶಿ ಬಂದಾಗ ತಿನ್ನಬೇಡ್ರಿ. ತಿಳಿಯುವ ದಿನ ಹೊರತು ತಿನ್ನುವ ದಿನ ಅಲ್ಲ ಏಕಾದಶಿ. 15 ದಿನಗಳಿಗೊಮ್ಮೆ ಈ ದೇಹಕ್ಕೊಂದು ಸರ್ವಿಸ್ ಕೊಡಬೇಕು. ಉಪವಾಸ ಮಾಡ್ರಿ. 15 ದಿನ ನೀವು ಮಾಡಿದ ಪಾಪ ಎಲ್ಲ ಹೊಟ್ಟೆಯಲ್ಲಿ ಹುಟ್ಟುವ ಹಸಿವೆಂಬ ಬೆಂಕಿ ಅದನ್ನು ಸುಟ್ಟು ಹಾಕುತ್ತೆ. ಪಾಪವನ್ನು ತೊಳೆದುಕೊಳ್ಳಿಕ್ಕೆ ಅತ್ಯಂತ ಶ್ರೇಷ್ಠವಾದ ದಿನ ಅದು ಶುದ್ಧವಾದ ಏಕಾದಶಿ ದಿನ ಅಂತ ಹೇಳಿದ್ದಾರೆ. ಶಕ್ಯ ಇದ್ದವರು ಮಾಡ್ರಿ. ಅನೇಕ ಮಂದಿಯಲ್ಲಿ ಮಾಡೋರಿದ್ದಾರೆ, ನಂಗೆ ಗೊತ್ತಿದೆ. ನೀವು ಕೂಡ ಮನೆಯಲ್ಲಿ, ಇದು ಮನುಷ್ಯರಿಗೆ ಸಾಮಾನ್ಯರಿಗೆ ಹೇಳಿದ ವ್ರತ ಅದು, ಮತ್ತೆ ಬ್ರಾಹ್ಮಣರ ವ್ರತ ಅಂತ ಭಾವಿಸಬೇಡ್ರಿ. ಮನೆಯಲ್ಲಿ ಬೇಯಿಸಿದ್ದನ್ನು ತಿನ್ನಬೇಡ್ರಿ. ಅನಿವಾರ್ಯವಾದರೆ ಉಪ್ಪು ಹುಳಿ ಖಾರ ಎಲ್ಲ ಬಿಟ್ಟು ಹಣ್ಣು ಹಂಪಲು ನೀರು ಹಾಲು ತೆಗೆದುಕೊಳ್ಳಿ. ನಾಳೆ ಪ್ರಸಾದ ವಿನಿಯೋಗವೂ ಹಾಗೆ ಇರುತ್ತೆ. ಆ ರೀತಿಯಾಗಿ ನಮ್ಮ ಬದುಕು ದೇವರಿಗೆ ಸಮರ್ಪಣೆ ಮಾಡಿಕೊಳ್ತಾ ಅವನ ಕಥೆಯನ್ನು ಕೇಳುವುದರಲ್ಲಿ ಸಾರ್ಥಕವಾಗಲಿ ಅಂತ ಹೇಳ್ತಾ, ನಾಳೆ ದಿವಸ ನರಸಿಂಹಾವತಾರ ಸರಿಯಾಗಿ ಕೂಡಿ ಬಂದಿದೆ. ಇದು ರಾಮನವಮಿಯಿಂದ ಹನುಮತ್ ಜಯಂತಿಯ ತನಕ ನಡೆಯುವ ಕಥೆಯಲ್ಲಿ ಏಕಾದಶಿಯ ಪರ್ವಕಾಲದಲ್ಲಿ ನರಸಿಂಹನ ಕಥಾಭಾಗವನ್ನು ನೋಡುವ ಯೋಗ ನಮ್ಮೆಲ್ಲರಿಗೂ ಬಂದಿದೆ. ನರಸಿಂಹನ ಮಂತ್ರ ಒಂದಿರಳು ಸಾಕು, ದುರಿತ ಕೋಟಿಯ ತೆರೆದು ಭಾಗ್ಯವನ್ನು ಕೊಡುವ ಅಂತ ಹೇಳಿದ್ದಾರೆ. ನಮ್ಮ ಕೋಟಿ ಕೋಟಿ ಪಾಪಗಳಿಗೆ ಚಿಕಿತ್ಸಕವಾದ ಮಂತ್ರ ನರಸಿಂಹ ಮಂತ್ರ ಅಂತ ಹೇಳಿದ್ದಾರೆ. ಅದ್ಭುತವಾದ ಒಂದು ಕಥೆ. ಮತ್ತೆ ನಾಳೆ ಸೇರಿದಾಗ ನೋಡೋಣ ಅಂತ ಹೇಳ್ತಾ ಒಂದು 5 ನಿಮಿಷ ಹರಿಭಜನೆ ಮಾಡೋಣ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಶ್ರೀರಾಮ ಜಯ ರಾಮ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಶ್ರೀರಾಮ ಜಯ ಜಯ ರಾಮ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಶ್ರೀರಾಮ ಜಯ ರಾಮ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಶ್ರೀರಾಮ ಜಯ ರಾಮ
ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಶ್ರೀರಾಮ ಜಯ ರಾಮ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಹರೇ ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ ಹರೇ ರಾಮ 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 ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ 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 ಹರೇ 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 ಕೃಷ್ಣ 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 ಹರೇ ರಾಮ ರಾಮ ಹರೇ 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 ಕೃಷ್ಣ 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 ಹರೇ ರಾಮ 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 ಹರೇ 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 ಕೃಷ್ಣ ಕೃಷ್ಣ ಹರೇ 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 ನಮಃ. ಎಲ್ಲ ಗಟ್ಟಿಯಾಗಿ ಹೇಳ್ರಿ, ಎಚ್ಚರ ಇದ್ದೀರೋ ಇಲ್ಲೋ ಗೊತ್ತಿಲ್ಲ, ನಿದ್ರೆ ಮಾಡ್ತಾ ಇದ್ದೀರಾ. ಹರಯೇ ನಮಃ.